21 ಆಗಿದೆ. ಇಪ್ಪತ್ತೆರಡನೇ ಶ್ಲೋಕ. 50ನೇ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠ ಬುದ್ಧಗೆ ಶ್ರೀಮತೆ ಭಕ್ತಿರಾಮ ಸ್ವಾಮಿ ನಮಸ್ತೆ ಗೌರಸೇವಾಯ ಸದಾ ಪಾದಾರ್ಥೋ ವರ್ಣಾಶ್ರಮ ಪ್ರಚಾರಣೆ. ಹರೇ ಕೃಷ್ಣ. ಶ್ಲೋಕ 22, ಅಧ್ಯಾಯ 8. ಇದರ ಹಿಂದಿನ ಶ್ಲೋಕದಲ್ಲಿ ಭಗವಂತ ತನ್ನ ಧಾಮ ಎಲ್ಲಿ ಅಂತ ಹೇಳಿ, ಅದು ಪರಮವಾದ ಧಾಮ ಅಂತ ಹೇಳಿ ಭಗವಂತ ಹೇಳಿದ್ದಾರೆ ಅರ್ಜುನರಿಗೆ. ಅದಾದ್ಮೇಲೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಅಂಥ ಧಾಮಕ್ಕೆ ತಲುಪುವುದು ಹೇಗೆ, ತಲುಪಿದ ಮೇಲೆ ಯಾರು ತಲುಪಲಿಕ್ಕೆ ಯೋಗ್ಯರು ಅಂತ ಹೇಳೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಇಲ್ಲಿ ಭಗವಂತ ಹೇಳ್ತಾರೆ, ಅದನ್ನ ನೋಡೋಣ. ಇದೆಲ್ಲದಕ್ಕೂ ಉದ್ದೇಶ ಏನು ಅಂತ ಹೇಳಿದ್ರೆ, ಭಗವಂತನ ಅನನ್ಯ ಭಕ್ತಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದನ್ನ ನಮ್ಗೆ ಅರ್ಥ ಮಾಡ್ಲಿಕ್ಕೋಸ್ಕರ ಭಗವಂತ ಅರ್ಜುನನಿಗೆ ಈ ರೀತಿಯಲ್ಲಿ ಹೇಳುವಾಗ ಅದರ ಮುಖಾಂತರವಾಗಿ ನಮಗೆಲ್ರಿಗೂ ಸಿಗುವ ಉದ್ದೇಶ ಅದು. ಯಾಕಂದ್ರೆ ಅರ್ಜುನ ಅಂತ ಹೇಳುವನು ಶುದ್ಧ ಭಕ್ತ. ಅವನಿಗೆ ಅರ್ಜುನರಿಗೆ ಇದೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಯಾವತ್ತು ಭಗವಂತನ ಜೊತೆಯಲ್ಲೇ ಇರುವಂತಹ ವ್ಯಕ್ತಿ. ಯಾವತ್ತು ಇದ್ದಾನೆ ಅಂದ್ರೆ ಒಂದೊಂದು ಕ್ಷಣವೂ ಇದ್ದಾನೆ ಹೃದಯದಲ್ಲಿ. ಯಾವತ್ತು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಅಂಥವನಿಗೆ ಇದರ ಅಗತ್ಯ ಇಲ್ಲ. ಈಗಾಗ್ಲೇ ಅವರು ಶುದ್ಧ ಭಕ್ತರು. ಆದರೆ ನಮಗೋಸ್ಕರ ಯೋಗ ಮಾಯೆಯ ಮುಖಾಂತರ ಅರ್ಜುನನಿಗೆ ಈ ಎಲ್ಲ ಪ್ರಶ್ನೆ ಬರುವ ಹಾಗೆ ಮಾಡಿ, ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಭಗವದ್ಧಾಮಕ್ಕೆ ತೆರಳಲಿಕ್ಕೆ ಅನುಕೂಲ ಆಗುವಂತಹ ಜ್ಞಾನವನ್ನ ಭಗವಂತ ಈ ಭಗವದ್ಗೀತೆಯಲ್ಲಿ ಕೊಡ್ತಿದ್ದಾರೆ. ಆದ ಕಾರಣ ಅನನ್ಯ ಚೇತಾಹ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನಃ. ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ನಿತ್ಯಯುಕ್ತರಾಗಿರ್ತಾರೆ, ನಿತ್ಯಯುಕ್ತರು ಅಂತ ಹೇಳಿದ್ರೆ ಯಾರು? ಶುದ್ಧ ಭಕ್ತರು. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಃ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಯಾರು ನಿತ್ಯಯುಕ್ತರು ಅಂತ ಹೇಳಿದ್ರೆ ಸತತಂ ಕೀರ್ತಯಂತೋಮ, ಭಗವಂತನ ಬಗ್ಗೆ ಸತತವಾಗಿ ಕೀರ್ತನೆ ಮಾಡುವಂಥವರು. ಯತಂತಶ್ಚ ದೃಢವ್ರತಾಃ, ಅದಲ್ಲದೆ ಆ ಕೀರ್ತನೆ ಮಾಡ್ಲಿಕ್ಕೆ ಯತ್ನ ಮಾಡ್ತಾರೆ. ಅದಲ್ಲದೆ ಬೇರೆಯವರಿಗೆ ಭಗವಂತನ ಬಗ್ಗೆ ತಿಳಿಸ್ಲಿಕ್ಕೆ ಯತ್ನ ಮಾಡ್ತಾರೆ. ಯತತಂ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ. ಆಮೇಲೆ ಸಂಪೂರ್ಣವಾಗಿ ಭಗವಂತನಿಗೆ ಯಾವತ್ತು ನಮಸ್ಕಾರಗಳನ್ನ, ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನ ಅರ್ಪಿಸ್ತಾ ಇರ್ತಾರೆ. ಅಂತಹ ಭಕ್ತರಿಗೆ ನಿತ್ಯಯುಕ್ತ ಅಂತ ಹೇಳ್ತಾರೆ, ಇಲ್ಲರೆ ಅನನ್ಯ ಭಕ್ತರು ಅಂತ ಹೇಳ್ತಾರೆ. ಆ ಅನನ್ಯ ಭಕ್ತರು ತಲುಪುವಂತಹ ಜಾಗೆಯನ್ನ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಹೇಳ್ತಿದ್ದಾರೆ. ಶ್ಲೋಕ ಏನು ಅಂತ ನೋಡೋಣ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಅನನ್ಯ ಭಕ್ತಿಯಿಂದ ಮಾತ್ರ ಅಂತ ಹೇಳುವಂಥದ್ದು. ಲಭ್ಯ ಯಸ್ಯಾಂತಃ ಸ್ಥಾನಿ ಭೂತಾನಿ ಏನ ಸರ್ವಮಿತಂ ತತಂ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ. ಯಸ್ಯಾಂತಃ ಸ್ಥಾನಿ ಭೂತಾನಿ ಏನ ಸರ್ವಮಿತಂ ತತಂ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವ ಅನನ್ಯಯ. ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಪುರುಷಃ ಅರ್ಥ ಪರಮ ಪುರುಷನು. ಪುರುಷ ಅಂತ ಹೇಳಿದ್ರೆ ಜೀವಕ್ಕೂ ಒಂದೊಂದ್ಸಲ ಹೇಳೋದುಂಟು. ಆದ ಕಾರಣ ಇಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಗೆ ಅರ್ಥ ಮಾಡ್ಬೇಕು. ಶಿಲ ಪ್ರಭುಪಾದರು ಹೇಳ್ತಿದ್ದಾರೆ, ಇದು ಪರಮ ಪುರುಷ ಅಂದ್ರೆ ಭಗವಂತ. ಸಹ ಆ ಪರಹ, ಅವನಿಗಿಂತ ದೊಡ್ಡವರಿಲ್ಲದ. ಯಾರಿಗಿಂತ ದೊಡ್ಡವರಿಲ್ಲ? ಭಗವಂತ, ಪರಮ ಪುರುಷನಾದ ಭಗವಂತನಿಗಿಂತ ದೊಡ್ಡವರಿಲ್ಲ. ಪಾರ್ಥ ಪಾರ್ಥನೆ, ಭಕ್ತ್ಯ ಭಕ್ತಿ ಸೇವೆಯಿಂದ, ಲಭ್ಯ ದೊರಕಬಲ್ಲನು, ಭಕ್ತಿ ಸೇವೆಯಿಂದ ದೊರಕಬಲ್ಲನು. ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೂ ಹೋಗ್ತದೆ, ಯಾವುದೆಲ್ಲ ಇಂಪಾರ್ಟೆಂಟ್ಸ್ ಅಂತ ಅನ್ನಿಸ್ತದೆ ನಮಗೆ. ಜಪ ಮಾಡುವಾಗ ಬೇರೆ ಏನೋ ಇಂಪಾರ್ಟೆಂಟ್ ಅನ್ನಿಸ್ತದೆ, ಸೇವೆ ಮಾಡುವಾಗ ಅಯ್ಯೋ ಅದೇನೋ ಬೇರೆ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಯಾಕೆ ಇದು ಅನ್ನಿಸ್ತದೆ ಅಂತ ಹೇಳಿದ್ರೆ,
ತುಂಬಾ ಜನ್ಮ ಜನ್ಮಾಂತರದಿಂದ ಮಾಡಿದಂತಹ ಈ ಕೆಲಸವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈಗ ಒಂದ್ಸಲ ಭಕ್ತಿ ಅಂತ ಹೇಳಿದ್ರೆ ಅದು ದೇಹಕ್ಕೆ, ಆಮೇಲೆ ಸೂಕ್ಷ್ಮ ದೇಹ ಮತ್ತು ಸ್ಥೂಲ ದೇಹಕ್ಕೆ ಆಗುವಂತ ಕಾರ್ಯ ಅಲ್ಲ, ಇದು ಆತ್ಮಕ್ಕೆ ನಡೆಯುವ ಆತ್ಮದ ಕಾರ್ಯ. ನಿನ್ನೆ ಚರ್ಚೆ ಮಾಡಿದ್ದೆ ಅಲ್ವಾ, ಭಗವದ್ ಧಾಮ ಅಂತ ಹೇಳಿದ್ರೆ ಆತ್ಮದ ಕ್ವಾಲಿಟಿ ಫುಲ್ ಆಗಿ ಇರುವಂತ ಧಾಮ. ಆತ್ಮಕ್ಕೆ ಸ್ವಲ್ಪ ಇರುವುದು, ಆದ್ರೆ ಫುಲ್ ಆಗಿ ಇರುವಂತ ಧಾಮ ಅದು, ಚಿನ್ಮಯವಾದಂತಹ ಧಾಮ. ಅಂತ ಧಾಮಕ್ಕೆ ಹೋಗ್ಬೇಕಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಸಂಬಂಧಪಟ್ಟ ಕಾರ್ಯ ಮಾಡ್ಬೇಕು. ಯಾವುದಕ್ಕೆ ಸಂಬಂಧಪಟ್ಟ? ಆತ್ಮಕ್ಕೆ ಸಂಬಂಧಪಟ್ಟ ಕಾರ್ಯ. ಆತ್ಮಕ್ಕೆ ಸಂಬಂಧಪಟ್ಟ ಕಾರ್ಯ ಯಾವುದು? ಭಕ್ತಿ, ಭಗವಂತನ ಸೇವೆ. ಹಾಗ ಮಾಡಿದ್ರೆ ಮಾತ್ರ, ಈ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಭಗವಂತನ ಧಾಮ ದೊರಕಬಲ್ಲದು. ಆದರೆ ಅನನ್ಯಯ ಶುದ್ಧವಾದ ಅವಿಚಲಿತವಾದ, ವಿಚಲಿತ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ ನಮಗೆ, ಒಂದು ಕಡೆ ಒಂದು ಮನಸ್ಸು ನಿಲ್ಲುವುದಿಲ್ಲ, ಸಂಪೂರ್ಣವಾಗಿ ಮನಸ್ಸನ್ನ ಹತೋಟಿಯಲ್ಲಿ ಇರಿಸಿರುವಂತಹ ಶುದ್ಧವಾದ ಭಕ್ತಿ. ಯಸ್ಯ, ಯಾರ ಅಂತಸ್ಥಾನಿ ಒಳಗೆ ಭೂತಾನಿ, ಎಲ್ಲ ಭೌತಿಕ ಅಭಿವ್ಯಕ್ತಿಗಳು, ಈ ಎಲ್ಲ ಭೌತಿಕ ಅಭಿವ್ಯಕ್ತಿಗಳು ಎಲ್ಲಿರುವುದು? ಭಗವಂತನಲ್ಲಿ. ಏನ, ಯಾರಿಂದ ಸರ್ವಂ ಎಲ್ಲವೂ, ಇದಂ ನಾವು ಕಾಣುವ ಈ ತತಂ ವ್ಯಾಪ್ತವಾಗಿದೆಯೋ. ಅನುವಾದ ಓದುವಾಗ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾರ್ಥನೆ, ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಪರಿಶುದ್ಧ ಭಕ್ತಿ ಅಂದ್ರೆ ಏನು? ಯಾರಾದ್ರೂ ಹೇಳಿಕೆ ಬಯಸ್ತೀರಾ? ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ ಅಂತ ಏನಾದ್ರೂ ನೆನಪಿದ್ಯಾ? ಪರಿಶುದ್ಧ ಭಕ್ತಿ ಅಂದ್ರೆ ಏನು? ನಾವು ನೀವೆಲ್ಲ ಮಾಡ್ತಿದ್ದೇವಾ ಈ ಪರಿಶುದ್ಧ ಭಕ್ತಿ? ಇಲ್ಲ. ಪರಿಶುದ್ಧ ಅಂದ್ರೆ ಏನು ಗೊತ್ತಾ? ಅಂದ್ರೆ ಎಸ್ ಮಾತಾಜಿ. ಪರಿಶುದ್ಧ ಅಂದ್ರೆ ಅವರ ಸ್ಟೇಜ್, ಅದೊಂದು ಸ್ಟೇಜ್. ಶುದ್ಧ ಭಕ್ತಿ, ಶುದ್ಧ ವೈಷ್ಣವ ಭಕ್ತರು. ಅಂದ್ರೆ ಏನು? ನಾವೀಗ ನಾವು ಭಕ್ತಿ ಮಾಡುತ್ತ ಒಟ್ಟಿಗೆ ಅದರೊಟ್ಟಿಗೆ ಬೇರೆ ಸಹ ನಮ್ಮ ಕೆಲಸ ಇರ್ತದೆ. ಆದ್ರೆ ಅವರು ಹಾಗೆ ಅಲ್ಲ, 24/7 ಅದ್ರಲ್ಲೇ, ಬೇರೆ ಯಾವುದಿಲ್ಲ, ಕೃಷ್ಣಂದು ಮಾತ್ರ ಪ್ರಭು. ಆದರೆ ಭಕ್ತಿ ವಿನೋದ್ ಠಾಕೂರ್ ಪರಿಶುದ್ಧ ಭಕ್ತರಲ್ಲ. ಹೌದು ಪ್ರಭು, ಆದ್ರೆ ಅವರು ಕೆಲಸ ಮಾಡ್ತಿದ್ರು. ಹೌದೌದು, ಜಡ್ಜ್ ಆಗಿದ್ರು ಅವರು. ಹೌದು. ಹೇಗೆ ತಗೊಳ್ಳೋದು ಇದನ್ನ? ಆದ್ರೆ ಗೃಹಸ್ಥರಿಗೆ, ಕೆಲಸ ಮಾಡುವವರಿಗೆ ಭಕ್ತಿ ಸಿಗುದಿಲ್ವಾ? ಶುದ್ಧ ಭಕ್ತಿ ಸಿಗ್ತದೆ. ಶುದ್ಧ ಅಂದ್ರೆ ಇದ್ದೇವೆ, ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ, ಆದ್ರೆ ಸತ್ಯ ಕೃಷ್ಣ. ಬೇರೆ ಯಾರೋ ಹೇಳಲಿಕ್ಕೆ ಹೊರಟಿದ್ರಿ? ಕಲ್ಮಶವಿಲ್ಲದ ಅಂತ ಪ್ರಭುಜಿ. ಅಂದ್ರೆ ಏನರ್ಥ? ಕಲ್ಮಶವಿಲ್ಲದ ಅಂದ್ರೆ ಬೇರೆ ಏನೇನು ಮನಸ್ಸೊಳಗೆ ಬೇರೆ ಆಲೋಚನೆಗಳಿಲ್ಲದೆ. ಬೇರೆ ಅಂದ್ರೆ ಯಾವುದು ಬೇರೆ? ಇದೆ ಸಂಸಾರದ್ದು ಅಥವಾ ಬೇರೆ ಏನೇನೋ ಬರುತ್ತಲ್ಲ ಮೈಂಡಿಗೆ. ಹಾಗಿದ್ರೆ ಸಂಸಾರ ನೋಡ್ಕೊಳ್ಳೋ ತಪ್ಪ ಕೃಷ್ಣ ಕೊಟ್ಟದ್ದು? ಅಲ್ಲ, ಆ ಜ್ಞಾನ ಮಾಡೋವಾಗ ಅಂತ. ಶುದ್ಧ ಸತ್ವಗುಣ ಭಕ್ತಿ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದನಾವೃತ ಅನುಕೂಲೇನ ಕೃಷ್ಣಾನುಶೂಲನಂ ಭಕ್ತಿರುತ್ತಮ. ಎಸ್ ಮಾತಾಜಿ, ಹೇಳ್ತೀರಾ ಏನು ಅಂತ? ಯಾವುದು ಅನ್ಯಾಭಿಲಾಷಿತ ಶೂನ್ಯಂ? ಬೇರೆ ಭಗವಂತನ ಸಂತೋಷಕ್ಕೆ, ಅಂದ್ರೆ ಭಗವಂತನಗೋಸ್ಕರ ಕೆಲಸ. ಮತ್ತೆ ಜ್ಞಾನ ಕರ್ಮ ಅದು ಅನಾವೃತ, ಅದರಲ್ಲಿ ಲೇಪನ ಇರಬಾರ್ದು. ಎಲ್ಲ ಕೃಷ್ಣಾನುಶೀಲನ, ಅನುಕೂಲೇಶನ್. ಕೃಷ್ಣ ಭಕ್ತಿಗೆ ಯಾವ್ದು ಅನುಕೂಲವೋ ಅದೇ ಕರ್ಮ ನಮ್ದು ಆಗಿರ್ಬೇಕು. ಅಂತದೇ ಭಕ್ತಿ ಶುದ್ಧ ಭಕ್ತಿ. ಧನ್ಯವಾದ ಮಾತಾಜಿ. ಅನ್ಯ ಅಭಿಲಾಷ ಅಥವಾ ಅನ್ಯಾಭಿಲಾಷ ಶೂನ್ಯ. ಎಲ್ಲರೂ ಹೇಳಿದ ಹಾಗೆ, ನೀವೆಲ್ಲ ಹೇಳಿದಿರಿ, ಏನ್ ಸಂಶಯ ಇಲ್ಲ. ಅಭಿಲಾಷ ಅಂದ್ರೆ ಆಸೆ, ಅಥವಾ ಇನ್ನೊಂದು ಹೇಳುದಿದ್ರೆ ಡಿಸೈರ್ ಅಥವಾ ಕಾಮನೆಗಳು. ಡಿಸೈರ್ ಅಥವಾ ಕಾಮನೆಗಳು ಏನು? ಯಾವ ಕಾಮನೆಗಳನ್ನ ಶೂನ್ಯ ಮಾಡಬೇಕು? ಕೃಷ್ಣನ ಕಾಮನೆಗಳನ್ನು ಬಿಟ್ಟ ಬೇರೆ ಎಲ್ಲ ಕಾಮನೆಗಳನ್ನ ಶೂನ್ಯ ಮಾಡಬೇಕು. ಶೂನ್ಯ ಅಂದ್ರೆ ಇಲ್ಲ, 0 ಅಂದ್ರೆ ಇಲ್ಲ, ಕಂಪ್ಲೀಟ್ ಶೂನ್ಯ. ನಾವು ಕೆಲಸವನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಿಲ್ಲ ಇಲ್ಲಿ, ಅಭಿಲಾಷೆಯನ್ನ ಅಥವಾ ಕಾಮನೆಯನ್ನ ಶೂನ್ಯ ಮಾಡಬೇಕು ಅಂತ ಹೇಳಿ. ಈಗ ಉದಾಹರಣೆಗೆ
ನಾನು ಕೆಲಸ ಮಾಡ್ತಿದ್ದೇನೆ, ಅದು ಕೃಷ್ಣನ ಸೇವೆಗೋಸ್ಕರ ಕೆಲಸ ಮಾಡ್ತಿದ್ದೇನೆ, ಆ ಹಣದಿಂದ ಆ ವಿಚಾರದಿಂದ ಕೃಷ್ಣನ ಸೇವೆ ಮಾಡ್ತೇನೆ, ಕೃಷ್ಣನ ಭಕ್ತರ ಸೇವೆ ಮಾಡ್ತೇನೆ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ಖಂಡಿತವಾಗಿ ತೊಂದರೆ ಇಲ್ಲ. ಯಾಕೆಂದ್ರೆ ಯಾರು ಕೂಡ ಸೇವೆ ಮಾಡದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿರುವ ಎಲ್ಲರೂ, ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಕೂಡ ಭಗವಂತನ ಒಂದು ಅಂಗ. ಅವರು ಭಕ್ತರಾಗಿಲ್ಲದೆ ಇರಬಹುದು, ಆದ್ರೆ ಖಂಡಿತವಾಗಿ ಅವರು ಒಂದಲ್ಲ ಒಂದು ದಿವಸ ಭಕ್ತರಾಗ್ತಾರೆ. ಯಾಕೆಂದ್ರೆ ಇಲ್ಲಾಂದ್ರೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಜಗತ್ತಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಂತಹ ಅಭಿಲಾಷೆಯನ್ನ ನಾವು ಕಂಪ್ಲೀಟ್ ಹೊರಗೆ ಇಡಬೇಕು. ಅಷ್ಟು ಸುಲಭ ಇಲ್ಲ ಅದು, ಆದರೆ ಪ್ರಯತ್ನ ನಮ್ಮದು. ಅದು ಪ್ರಯತ್ನ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಜಾಸ್ತಿ ಭಕ್ತರ ಸಂಘದಿಂದ. ಅದಕ್ಕೋಸ್ಕರ ನಾವು ಸಂಡೆ ಮಾಡೋ ಒಂದು ಅರ್ಧ ಮುಕ್ಕಾಲು ಗಂಟೆ, 2 ಗಂಟೆ, 3 ಗಂಟೆ ಆ ಸಂಘದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಧಾನವಾಗಿ ಇದು ಬೇರೂಳ್ತದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ ಸಂಘ. ಅದಕ್ಕೋಸ್ಕರ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆಯವರು, ಮನೆಯಲ್ಲಿರುವವರು, ಆಮೇಲೆ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ಇವನೇನು ಯಾವಾಗ ನೋಡಿದ್ರು ಅಲ್ಲಿಗೆ ಹೋಗ್ತಾ ಇರ್ತಾನೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಹಾಗೆ ಆಗ್ತದೆ? ನಮಗೆ ಅದರಲ್ಲಿ ಟೇಸ್ಟ್ ಬೆಳೆದಿರ್ತದೆ, ಅವರಿಗೆ ಈಚೆ ಟೇಸ್ಟ್ ಇರ್ತದೆ, ಯಾವ್ದ್ರಲ್ಲಿ ಡಿಸೈರ್ ಅಲ್ಲಿ ಟೇಸ್ಟ್ ಇರ್ತದೆ. ಆಗ ಏನಾಗ್ತದೆ, ಅಯಸ್ಕಾಂತದ ಎರಡು ಒಪ್ಪೋಸಿಟ್ ಹೋಗೋದು. ಉತ್ತರ ದಕ್ಷಿಣ, ಉತ್ತರಕ್ಕೆ ಆಪೋಸಿಟ್ ಹೋಗುತ್ತೆ, ದಕ್ಷಿಣಕ್ಕೆ ಆಪೋಸಿಟ್ ಹೋಗುತ್ತೆ. ಹಾ, ಈ ರೀತಿಯಲ್ಲಿ ಆಗ್ತಾ ಉಂಟು. ಯಾಕಂದ್ರೆ ಅವ್ರು ಆ ಕಡೆ ಹೋಗೋರು ದಕ್ಷಿಣಕ್ಕೆ, ನಾವು ಈ ಕಡೆ ಉತ್ತರಕ್ಕೆ, ಹೇಗೆ ಒಟ್ಟಿಗೆ ಆಗ್ಲಿಕ್ಕೆ ಸಾಧ್ಯ? ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು. ನಂಗೆ ಒಂದು ನೆನಪು ಬಂತು. ಯಾಕಂದ್ರೆ ನಾವ್ ಯಾವಾಗ್ಲೂ ಕಾರ್ತಿಕ ಮಾಸದಲ್ಲಿ ಕೃಷ್ಣನ ಅನುಗ್ರಹದಲ್ಲಿ ಹೋಗ್ತಾ ಇರ್ತೇವೆ. ಅವ್ರು ಹತ್ತಿರದ ನೀವು ಬನ್ನಿ ವೃಂದಾವನ. ಅಲ್ಲ, ನಿಂಗೆ ವೃಂದಾವನ ಮಾತ್ರ ಇರೋದ, ಬೇರೆ ಪ್ಲೇಸ್ ಇಲ್ಲವ ನಿಮ್ಗೆ? ಎಷ್ಟು ಪ್ಲೇಸ್ ಉಂಟು ನೋಡುದಿಲ್ಲ, ಎಂತ ನೀವು ವೃಂದಾವನ ಒಂದು ಸಲ ನೀವು, ನಾನು ನೋಡ್ತಾ ಇದ್ದೀನಿ ನಿಮ್ಮ ನಮ್ಮನೆ ಯಾರು ಸಹ ಆಗ್ಲಿ ಬರ್ತಾರೆ, ಅವ್ರು ಒಂದಲ್ಲ, ಅವ್ರು ಸಹ ಭಕ್ತರೇ. ಎಷ್ಟು ಸಲ ನೋಡಿದೀನಿ ನಿಮ್ಮನ್ನು, ಇಡೀ ದಿವಸ 20 ವರ್ಷದಿಂದ ನೀವು ವೃಂದಾವನ ಹೇಳ್ತೀರಿ ಅಂತೇಳಿ. ಹಾಗೆ ನಂಗೆ ನಿಮ್ಮದು ಹೇಳುವಾಗ ನೆನಪಾಯ್ತು ಪ್ರಭು. ಹರೇ ಕೃಷ್ಣ, ಹರೇ ಬೋಲ್. ತಪ್ಪಿದ್ರೆ ಕ್ಷಮಿಸಿ ಪ್ರಭು. ಇಲ್ಲ, ತಪ್ಪೇನಿಲ್ಲ, ಮತ್ತೆ ಏನು ತಪ್ಪಿಲ್ಲ, ಖಂಡಿತವಾಗಿ ಅದ್ಭುತ. ಹರೇ ಕೃಷ್ಣ, ಇದು ಸಹಜ. ಆದ್ರೆ ನಾವು ಸ್ಥಳ, ಸಮಯ, ಪರಿಸ್ಥಿತಿಯನ್ನು ನೋಡಿ ಇದನ್ನು ಮ್ಯಾನೇಜ್ ಮಾಡಬೇಕು. ಹೇಗೆ ಮಾಡ್ತಾರೆ ಮಾತಾಜಿ ಮಾಡಿದ ಹಾಗೆ ನಾವೆಲ್ಲರೂ ಮ್ಯಾನೇಜ್ ಮಾಡಬೇಕು. ನಾವು ಅದಕ್ಕೆ ಕೋಪ ಮಾಡಬಾರದು, ಸಿಟ್ಟಾಗಬಾರ್ದು ಈ ರೀತಿಯಲ್ಲಿ. ಯಾಕಂದ್ರೆ ನಮಗೆ ಒಂದು ರುಚಿ ಸಿಕ್ಕಿದೆ ಅಂತ ಹೇಳಿ ಬೇರೆಯವರಿಗೆ ಸಿಕ್ಲಿಲ್ಲ ಅಂತ ಹೇಳಿ ಕೋಪ ಬಂದ್ರೆ ಅವರು ಅದರಿಂದ ದೂರ ಹೋಗ್ತಾರೆ. ಸಹಜ, ಅದು ಸಹಜ ಆಗ್ತದೆ. ನಮ್ಮ ಟೇಸ್ಟ್ ಅವರಿಗೆ ಅರ್ಥ ಆಗ್ತದ? ಅವ್ರಿಗೆ ಅಷ್ಟು ಬೇಗ ಅರ್ಥ ಆಗುದಿಲ್ಲ. ಆದ ಕಾರಣ ಯಾವ ರೀತಿಯಲ್ಲಿ ಸಾಧ್ಯ, ಯಾವುದೋ ಒಂದು ರೀತಿಯಲ್ಲಿ ಸಾಧ್ಯ ಇದೆ ಇನ್ನೊಬ್ಬರ, ನಮ್ಮ ಮನೆಯವರಿಗೆ ಭಕ್ತಿ ಸಿಗ್ಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ. ಅದು ನಮ್ಗೆ ಗೊತ್ತಿಲ್ಲ. ನಾವು ಭಗವಂತನಲ್ಲಿ ಪ್ರೇ ಮಾಡ್ಬೇಕು, ನಮ್ಮ ಗುರುಗಳಲ್ಲಿ ಪ್ರೇ ಮಾಡ್ಬೇಕು, ಕೇಳ್ಬೇಕು, ಹೇಗಾದ್ರೂ ಮಾಡಿ ನಮ್ಮ ಮನೆಯವರಿಗೆಲ್ಲರಿಗೂ ಭಕ್ತಿ ಕೊಡು. ಬರೀ ಮನೆಯವರಿಗೆಲ್ಲ, ಎಲ್ರಿಗೂ ಕೊಡು, ಅದು ವಿಚಾರ ಬೇರೆ. ಆದ್ರೆ ನಾವು ನೇರವಾಗಿ ಮನೆಯಲ್ಲೇ ಇರುವ ಕಾರಣ ಅದು ಫಸ್ಟ್ ಪ್ರಿಫರೆನ್ಸ್, ನ್ಯಾಚುರಲ್ ಆಗಿ. ಹಾಗೇನಾಗ್ತದೆ, ಮನೆಯಲ್ಲಿ ಎಲ್ಲರೂ ಭಕ್ತರಾದ್ರೆ ಸುಲಭ, ಮನೆಯಲ್ಲಿ ಭಕ್ತರಿಲ್ಲ ಸ್ವಲ್ಪ ಕಷ್ಟ, ನಮಗೆಲ್ಲರೂ ಗೊತ್ತು. ಆಮೇಲೆ ಎಲ್ಲ ಫ್ಯಾಮಿಲಿಯವರೆಲ್ಲ ಹಾಗೆ ಹೀಗೆ ಮಾತಾಡ್ಕೊಳ್ತಾರೆ. ಇದು ಆಕ್ಚುಲಿ ಅತ್ಯುನ್ನತವಾದ್ದು, ಆದ್ರೆ ಬೇಡ ಅಲ್ಲ. ನಾವು ಮಾಡಿದ್ದೆಲ್ಲ ನಾನ್ಸೆನ್ಸ್. ಆದ ಕಾರಣ ಇದನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಎಲ್ಲರೂ ತಮಾಷೆ ಮಾಡುವವರೆ, ಎಲ್ಲರೂ ಏನಾದ್ರೂ ಹೇಳುವರೆ, ಇವನಿಗೆ ಬೇರೆ ಕೆಲಸ ಇಲ್ಲ, ಇವಳಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳುವರೆ, ಅದು ಸಹಜ. ಆದ್ರೆ ಇದನ್ನು ಒಂದು ಸಲ ಟೇಸ್ಟ್ ಸಿಕ್ಕಿದವರಿಗೆ ಗೊತ್ತಾಗ್ತದೆ, ಸ್ವಲ್ಪ ಜ್ಞಾನ ಇದ್ದವರಿಗೆ ಗೊತ್ತಾಗ್ತದೆ, ಇದು ಟಾಪ್ ಮೋಸ್ಟ್, ಇದಕ್ಕಿಂತ ಟಾಪ್ ಮೋಸ್ಟ್ ಏನು ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಇದನ್ನು ಮಾಡ್ತಾ ಇಲ್ಲದವರ ಬಗ್ಗೆ ಬೇಸರ ಆಗ್ತದೆ, ನನಗೂ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತ ಬೇಸರ ಆಗತ್ತೆ. ಇದು ನಿಜವಾದ ಒಳ್ಳೆ ಮನೋಧರ್ಮ, ಒಳ್ಳೆ ಮನೋಗುಣ. ಇದರಿಂದ ಖಂಡಿತವಾಗಿ ಪರರಿಗೂ ನಮಿಗೂ ಇದರಿಂದ ಬೆನಿಫಿಟ್ ಆಗ್ತದೆ. ಆದ ಕಾರಣ ಈ ರೀತಿಯ ಡಿಸೈರ್ ಅನ್ನ ನಾವು ತ್ಯಜಿಸಬೇಕು. ಯಾವ ಡಿಸೈರ್ ಅನ್ನ, ಯಾವ ಕಾಮನೆಯನ್ನ? ಭಗವಂತನ ಸೇವೆಯನ್ನು ಹೊರತುಪಡಿಸಿದ ಎಲ್ಲ ಕಾಮನೆಗಳನ್ನ ತ್ಯಜಿಸಬೇಕು. ಆದ ಕಾರಣ ಅನುಕೂಲ, ಅದು ಆನುಕೂಲ್ಯಸ್ಯ ಅನ್ಯ ಅಭಿಲಾಷಿತ ಶೂನ್ಯಂ. ಆಮೇಲೆ ನೆಕ್ಸ್ಟ್ ಜ್ಞಾನ ಕರ್ಮಾದಿ ಶೂನ್ಯಂ ಅಂತ ಹೇಳಿಲ್ಲ, ಜ್ಞಾನ ಕರ್ಮಾದಿ ಅನಾವೃತಂ ಅಂತ ಹೇಳಿದ್ದಾರೆ. ಆವೃತಂ ಅಂದ್ರೇನು? ಕನ್ನಡದ್ದೇ, ಆವೃತವಾಗಿದೆ. ಅನಾವೃತಂ ಅಂತ ಹೇಳಿದ್ರೇನು? ಆವೃತವಾಗಿಲ್ಲ ಅಂತ ಹೇಳಿ. ಶೂನ್ಯ ಆಗಿದೆ ಅಂತ ಅಲ್ಲ, ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶೂನ್ಯ ಅಂದ್ರೆ ಇರ್ಲೇಬಾರದು, ಅನ್ಯ ಅಭಿಲಾಷೆ ಇರ್ಲೇಬಾರದು. ಆದ್ರೆ ಜ್ಞಾನ ಮತ್ತು ಕರ್ಮ, ಭಕ್ತಿಗೆ ಅನುಕೂಲವಾದ ಜ್ಞಾನ ಕರ್ಮ ಇರ್ತದೆ ಅಲ್ಲಿ.
ಭಕ್ತಿಗೆ ಅನುಕೂಲವಾದ ಅದರ ಹೆಸರು ಜ್ಞಾನ, ಅದರ ಹೆಸರು ಕರ್ಮ. ಉದಾಹರಣೆಗೆ ನಮಗೆ ಶರೀರ ಸಿಗುವಾಗ ನಾವೇನೋ ಕೆಲಸ ಮಾಡ್ಬೇಕು, ಅದಕ್ಕೋಸ್ಕರ ಕರ್ಮಯೋಗ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಿಲಪ್ರಭುಪಾದ ಕರ್ಮಯೋಗದಲ್ಲಿ ಕರ್ಮಯೋಗ ಮತ್ತು ಭಕ್ತಿ ಯೋಗ ಸೇಮ್ ಅಂತ ಹೇಳಿದ್ದಾರೆ ಅಲ್ವಾ. ಭಗವಂತನಿಗೆ ಮಾಡಿದ ಕರ್ಮಯೋಗ ಭಕ್ತಿ ಯೋಗ ಆಗ್ತದೆ ಅಂತ ಹೇಳಿ. ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ, ನಿಮಗೆ ಈಗಾಗಲೇ ಗೊತ್ತುಂಟು, ಅನುಕೂಲ ರೀತಿಯಲ್ಲಿ ಮಾಡಬೇಕು, ಪ್ರತಿಕೂಲ ರೀತಿಯಲ್ಲಿ ಮಾಡಬಾರದು. ಪ್ರತಿಕೂಲ ಮಾಡಿದವರಿಗೂ ಭಗವಂತನ ಐಕ್ಯ ಆಗಿದೆ, ಇನ್ನು ಅನುಕೂಲ ಮಾಡಿದವರಿಗೆ ಭಗವಂತನ ಸೇವೆ ಸಿಗದೇ ಇರ್ತದ. ಯಾರಿಗಾದ್ರೂ ಉದಾಹರಣೆ ಗೊತ್ತಾ? ಪ್ರತಿಕೂಲ ಸೇವೆ ಮಾಡಿದ್ದವರಿಗೆ ಭಗವಂತನ ಐಕ್ಯ ಆದ್ದು, ಅಂದ್ರೆ ಬ್ರಹ್ಮನ್ ಸಿಕ್ಕಿರ್ಬೋದು, ಯಾವುದೋ ಒಂದು ಆಗಿರುತ್ತೆ. ಯಾರು? ಪ್ರಶ್ನೆ ಅರ್ಥ ಆಯ್ತಾ? ಕಂಸ. ಓಕೆ. ಕಂಸ ಹೇಗೆ ಭಕ್ತಿ ಮಾಡಿದ? ಕಂಸ ಹೇಗೆ ಭಕ್ತಿ ಮಾಡಿದ? ಯಾವಾಗ್ಲೂ ಕೃಷ್ಣನ್ನ ನೆನ್ಸ್ಕೊಳ್ತಾ ಇರ್ತಾನೆ. ಶ್ರವಣ ಮಾಡಿದ್ನ? ಶ್ರವಣ ಮಾಡಿದ, ಮಾಡ್ಲಿಲ್ಲ, ಕೀರ್ತನೆ ಮಾಡಿದ. ಶ್ರವಣ, ಕೀರ್ತನೆ, ಸ್ಮರಣ ಮೂರು ಮಾಡಿದ. ಮೂರು ಮಾಡಿದ್ದಾನೆ. ಶ್ರವಣ, ಇನ್ನೊಬ್ಬರು ಹೇಳುದು ಕೃಷ್ಣನ ಬಗ್ಗೆ, ಸಿಟ್ಟು ಬರ್ತಾ ಉಂಟು, ಆ ಕೃಷ್ಣ ಅಂತ ಹೇಳ್ತಿದ್ದ. ಕೀರ್ತನೆ, ಕೃಷ್ಣ ಕೃಷ್ಣ ಅಂತ ತುಂಬಾ ಸಲ ಹೇಳ್ತಾನೆ. ಆಮೇಲೆ ಕನಸಿನಲ್ಲಿ, ನಿದ್ದೆಯಲ್ಲಿ, ಎಲ್ಲಿ ಹೋದ್ರೂ ಸ್ಮರಣೆ ಆಗ್ತಾ ಉಂಟು ಕೃಷ್ಣಂದು. ಆದ್ರೆ ಅನುಕೂಲವಾಗಿ ಅಲ್ಲ, ಪ್ರತಿಕೂಲವಾಗಿ. ಬೇರೆ ಮಾತಾಜಿ ಇನ್ನೊಂದು ಹೇಳಿ. ಶಿಶುಪಾಲ. ಶಿಶುಪಾಲ ಅವನು ಹಾಗೆ ಏನೆಲ್ಲ ಮಾಡಿದ, ಸಿಮಿಲರ್. ಆಮೇಲೆ ಅಮ್ಮನ ಹಾಗೆ ಆಕ್ಟ್ ಮಾಡಿ ಬಂದದ್ದು ಪೂತನೆ. ನೇರ ಸೇವೆ, ನೇರ ಹಾಲನ್ನು ಕೊಟ್ಟಿದೆ, ನೇರ ದೇಹದಲ್ಲಿ ತನ್ನ ದೇಹಕ್ಕೆ ಅಪ್ಪಿಸಿಕೊಂಡು. ಹಿರಣ್ಯಕಶ್ಯಪಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದ್ರೆ ಪ್ರಹ್ಲಾದ ಹೇಳಿದ್ರಲ್ಲ, ಹಿರಣ್ಯಕಶಿಪು, ಹೌದು ಕರೆಕ್ಟ್. ಹೌದು, ನನ್ನ 7 ಜನ್ಮ ಅವರಿಗೆಲ್ಲ ಫುಲ್ ನಂಗೆ ಮೋಕ್ಷ ಕೊಡು ಅಂತ ಅವ್ರು ಅದೇ ಕೇಳಿದ್ರು, ಭಕ್ತಿ ಕೊಡು ಅಂತ. ಎಸ್. ಮತ್ತೆ ಸೊ ಈ ರೀತಿಯಲ್ಲಿ ಪ್ರಾತಿಕೂಲವಾದ್ದಲ್ಲ, ಅನುಕೂಲವಾದ ಸೇವೆ ಮಾಡಬೇಕು, ಆಗ ಮಾತ್ರ ಭಗವಂತನ ಸೇವೆ ಸಿಗ್ತದೆ. ಪ್ರಾತಿಕೂಲ ಮಾಡಿದವರಿಗೆ ಭಗವಂತನ ಒಟ್ಟಿಗೆ ಸೇವೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಬ್ರಹ್ಮನ್ ಪ್ಲಾಟ್ಫಾರ್ಮಿಗೆ ಹೋಗ್ಬಹುದು ಅಷ್ಟೇ. ಬ್ರಹ್ಮ ಐಕ್ಯ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಏನಾಗ್ತದೆ? ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣ ಅನುಶೀಲನಂ. ಅನುಶೀಲನಂ ಅಂದ್ರೆ ಒಂದು ಕ್ಷಣ ಬಿಡದೆ ಆ ತರ ಭಕ್ತಿ ಮಾಡಿದ್ರೆ ಅದಕ್ಕೆ ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಈಗ ನಮಗೆಲ್ಲ ಗೊತ್ತಾಯ್ತು ನಾವು ಯಾವ ತರ ಭಕ್ತಿ ಮಾಡ್ತಿದ್ದೇವೆ ಅಂತ ಹೇಳಿ. ನಾವು ಕರ್ಮ ಮಿಶ್ರಿತ, ಯೋಗ ಮಿಶ್ರಿತ, ಜ್ಞಾನ ಮಿಶ್ರಿತ ಭಕ್ತಿ ಮಾಡ್ತಿದ್ದೇವೆ. ಯೋಗ ಮಿಶ್ರಿತ ಅಂತ ಹೇಳಿದ್ರೆ ಏನು, ಕರ್ಮ ಮಿಶ್ರಿತ ಅಂದ್ರೆ ಏನು, ಅಥವಾ ಕರ್ಮ ಮಿಶ್ರಿತ ಅಂತ ತಗೊಳ್ಳೋಣ. ಕರ್ಮ ಮಿಶ್ರಿತ ಅಂತ ಹೇಳಿದ್ರೆ ನಾವೇನೋ ಕೆಲಸ ಮಾಡ್ತೇವೆ, ಆ ಕೆಲಸ ಮಾಡುವ ಕೃಷ್ಣನಿಗೋಸ್ಕರ ಅಂತ ಮಾಡ್ತೇವಾ? ಇಲ್ಲ. ಕೃಷ್ಣನ ಸ್ಮರಣೆ ಆಗ್ತದ? ಇಲ್ಲ. ಮಾತಾಡುವಾಗ ಕೃಷ್ಣನ ಸ್ಮರಣೆ ಆಗ್ತದ? ಇಲ್ಲ. ಕೃಷ್ಣನ ಸ್ಮರಣೆ ಆಗುವುದು ಎಷ್ಟು? ಸ್ವಲ್ಪ ಕಮ್ಮಿ. ಇಡೀ ದಿವಸದಲ್ಲಿ ನಾನು ಹೇಳುದು ಸಾಮಾನ್ಯ ವ್ಯಕ್ತಿಯ ಬಗ್ಗೆ. ಈಗಾಗಲೇ ಮುಂದೆ ಬಂದವರಿಗೆ ಆಗ್ತಾ ಇರಬಹುದು. ಸಾಮಾನ್ಯ ವ್ಯಕ್ತಿ ನನಗೆ ನೆನಪಾಗುದಿಲ್ಲ. ನನಗೆ ಯಾವಾಗ ಭಗವದ್ಗೀತೆ ಓದುವಾಗ ಸ್ವಲ್ಪ ನೆನಪಾಗ್ತದೆ, ಅದರ ಮಧ್ಯೆ ಕೂಡ ಹೋಗ್ತದೆ ಎಲ್ಲಿ ರಿಯಲ್ ಎಸ್ಟೇಟು, ಆಮೇಲೆ ಎಲ್ಲಿ ಇನ್ವೆಸ್ಟ್ಮೆಂಟು, ಆಮೇಲೆ ಎಲ್ಲಿ ಹೋಗಿ ಹೆಚ್ಚು ಹಣ ಸಂಪಾದಿಸಬಹುದು, ಎಲ್ಲಿ ಜಾಸ್ತಿ ಸುಖ ಹೋಗ್ತದೆ, ಇದರ ಬಗ್ಗೆ ಚಿಂತನೆ ಬರ್ತಾ ಉಂಟು. ಈಗ ದೇವಸ್ಥಾನಗಳಲ್ಲಿ ಇದೇ ನಡೆಯುವುದು. ದೇವಸ್ಥಾನದಲ್ಲಿ ಹೋಗುದು ಯಾಕೆ? ದೇವರನ್ನು ನೋಡ್ಲಿಕ್ಕೆ. ಮಾತಾಡುದು ಕುಟುಂಬದ್ದು, ಅಲ್ಲಿಯದ್ದು ಇಲ್ಲಿಯದ್ದು ಎಲ್ಲ ವಿಚಾರ, ಚರ್ಚೆ. ಇದು ಭಕ್ತಿಯೇ ಅಲ್ಲ, ಇದು ಭಕ್ತಿಯಿಂದ ಹೊರಗೆ ಹಿಂದೆ ಬರ್ತದೆ ಅದರಿಂದ. ಯಾಕಂದ್ರೆ ಭಕ್ತಿ ಮಾಡುವ ಸ್ಥಳದಲ್ಲೇ ಭಕ್ತಿ ಮಾಡಲಿಲ್ಲ ಅಂದ್ರೆ ಇನ್ನೇ ಇಲ್ಲಿ ಮಾಡುವಂಥದ್ದು. ಆದ ಕಾರಣ ಇಂತಹ ಭಕ್ತಿಯಿಂದ ನಮಗೆ ಭಗವಂತನ ಸೇವೆ ಸಿಗುವುದಿಲ್ಲ. ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಎಲ್ಲಿ ಸೇರಬಹುದು? ಭಗವಂತನನ್ನ ಸೇರಬಹುದು. ಭಗವಂತನನ್ನು ಸೇರುವುದಂದ್ರೆ ಏನು? ಭಗವಂತನನ್ನು ಸೇರುವುದು ಅಂದ್ರೆ ಭಗವಂತನ ಪ್ರೇಮ ಸಿಗುವುದು, ಭಗವಂತನ ಸೇವೆ. ಪ್ರೇಮ ಸಿಗುವುದು ಅಂದ್ರೆ ಏನು? ಭಗವಂತನ ಸೇವೆ ಸಿಗುವುದು. ಈಗ ರಾಧಾರಾಣಿ ಕೃಷ್ಣನಿಗೋಸ್ಕರ ಅಡಿಗೆ ಮಾಡುವಾಗ ನಾವು ಪ್ರೇಮ ಉಂಟು, ನಾನು ಅಡಿಗೆ ಮಾಡುದಿಲ್ಲ ಹೇಳುದಾ? ಇಲ್ಲ, ಅಡಿಗೆ ಮಾಡ್ತಾರೆ. ಒಳ್ಳೆ ಆಹಾರವನ್ನ ಕೃಷ್ಣನಿಗೆ ತಂದು ಕೊಡುವಾಗ ಕೃಷ್ಣ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸುಮ್ನೆ. ಆಮೇಲೆ ಅದನ್ನೇ ಕೃಷ್ಣ ಸ್ವಲ್ಪ ತಿಂದು ಬಿಡ್ತಾನಲ್ಲ, ಅದನ್ನ ಗೋಪ ಬಾಲಕರಿಗೆ ಕೊಡ್ತಾರೆ. ಗೋಪ ಬಾಲಕರಿಗೆ ಅಷ್ಟು ಸಂತೋಷ. ಯಾಕೆಂತಂದ್ರೆ ಮಹಾ ಪ್ರಸಾದ ಆಗತ್ತೆ ಅದು. ಯಾಕಂದ್ರೆ ಕೃಷ್ಣ ಸುಮ್ಮನೆ ಆಕ್ಟ್ ಮಾಡೋದು. ಕೃಷ್ಣ ಆಕ್ಟ್ ಮಾಡ್ತಾರೆ, ನನಗೇನು ಇಷ್ಟ ಇಲ್ಲ ಇದು ಅಂತ ಹೇಳಿ ರಾಧಾರಾಣಿ ಹತ್ರ. ಈ ರೀತಿಯ ವಿಚಾರ. ಆದ ಕಾರಣ ಕೃಷ್ಣನ ಲೋಕದಲ್ಲಿ ನಡೆಯುವ ವಿಚಾರವೇ ಬೇರೆ.
ಅಲ್ಲಿರುವಂತಹದ್ದು ಎಲ್ಲವೂ ಶುದ್ಧ, ಎಲ್ಲವೂ ಸತ್ ಚಿತ್ತ ಆನಂದವಾದ್ದು. ಆದ ಕಾರಣ ಮುಂದೆ ಹೋಗ್ತಾ ಇದ್ದೀನಿ. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೆಯೇ ಇವೆ. ಅಂದ್ರೆ ಭಗವಂತ ಇಲ್ಲಿಗೆ ಬರುದಿಲ್ಲ ಅಂತಾರೆ. ಅವನು ಸತ್ ಚಿತ್ ಆನಂದ ಒರಿಜಿನಲ್ ಆಗಿರುವವರು ಬರುದಿಲ್ಲ, ಸಪರೇಟೆಡ್ ಆದವರು. ಸಪರೇಟೆಡ್ ಅಂದ್ರೆ ಎಕ್ಸ್ಪಾಂಡ್ ಆದವರು. ಎಕ್ಸ್ಪಾಂಡಿಗೆ ಏನು ಹೇಳುದು? ವಿಸ್ತಾರ. ಭಗವಂತನ ವಿಸ್ತಾರ ರೂಪವಾದ್ದು ಬರ್ತದೆ. ಯಾವುದು? ಬೇರೆ ಬೇರೆ ಈ ಈ ಲೋಕವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರೆ ಹಾಗೆ ಅಲ್ಲ. ಈಗ ಉದಾಹರಣೆಗೆ ವೃಂದಾವನದ ಲೀಲೆಯಲ್ಲಿ ಬಂದಿದ್ದಾರೆ, ರಾಮಲೀಲೆಯಲ್ಲಿ ಬಂದಿದ್ದಾರೆ, ಅದು ವಿಚಾರ ಬೇರೆ. ಆದ್ರೆ ಸರ್ವಾಂತರ್ಯಾಮಿ ಯಾವಾಗ್ಲೂ ಇರ್ತಾರಲ್ಲ, ಅವರನ್ನು ಹೇಳ್ತಾ ಇರೋದು. ಅದ್ಯಾರು ಸರ್ವಾಂತರ್ಯಾಮಿ ಆದವರು? ಪರಮಾತ್ಮ. ಹ್ಮ್ ಪರಮಾತ್ಮ. ಪರಮಾತ್ಮ. ಪರಮಾತ್ಮ ಕೃಷ್ಣನೇ, ಆದ್ರೆ ನೇರ ಕೃಷ್ಣ ಅಲ್ಲ. ನೇರ ಕೃಷ್ಣ ಎಲ್ಲಿದ್ದಾರೆ? ಯಾವತ್ತು ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ. ಅವರ ಎಕ್ಸ್ಪಾನ್ಷನ್ ಅವರೇ, ಸಂಶಯ ಏನಿಲ್ಲ. ಆದ್ರೆ ಅವರ ಎಕ್ಸ್ಪಾನ್ಷನ್. ಈ ಸರ್ವಾಂತರ್ಯಾಮಿಯಾದಂಥ ಪರಮಾತ್ಮನ ಜೊತೆ ನಮಗೆ ಪ್ರೇಮ ಸಂಬಂಧ ಸಿಗುವುದು ಕಷ್ಟ ಉಂಟು, ಸೇವೆ ಮಾಡುವುದು ಕಷ್ಟ ಉಂಟು. ಈ ಸರ್ವಾಂತರ್ಯಾದ ಪರಮಾತ್ಮನ ಉದ್ದೇಶ ಏನು? ನಮ್ಮನ್ನೆಲ್ಲರನ್ನು ಕೂಡ ವಾಪಸ್ ಕರ್ಕೊಂಡು ಹೋಗುವುದು ಗೋಲೋಕಕ್ಕೆ. ಆದ ಕಾರಣ ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮನ ಬಾಹ್ಯ ರೂಪವೇ ನಮ್ಮ ಗುರುಗಳು. ಮುಂದೆ ಹೋಗ್ತಿದ್ದೇನೆ. ಭಾವಾರ್ಥ: ಸೇರಿದ ನಂತರ ಹಿಂದಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಹೋಗಿ ಸೇರಿದ ನಂತರ ಹಿಂದಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದರ ಮೇಲೆ ಯಾವುದೂ ಇಲ್ಲ ಅಂತ. ಯಾಕಂದ್ರೆ ಈಗಿನವರೆಲ್ಲ ಬೇರೆ ಬೇರೆ ಹೇಳ್ತಾರೆ, ದೇವಿಧಾಮ ಅದರ ಮೇಲೆ ಉಂಟು ಅಂತ ಹೇಳಲಿಕ್ಕೂ ಸಾಕು. ಬ್ರಹ್ಮ ಸಂಹಿತೆಯು ಈ ಪರಮ ನಿವಾಸವನ್ನು ಆನಂದ ಚಿನ್ಮಯ ರಸ ಎಲ್ಲವೂ ದಿವ್ಯ ಆನಂದದಿಂದ ತುಂಬಿರುವ ಸ್ಥಳ ಎಂದು ವರ್ಣಿಸಿದೆ. ಈಗ ಇಲ್ಲೆಲ್ಲ ಉಂಟಲ್ಲ, ವ್ಯಕ್ತಿಗಳೆಲ್ಲ ಹೇಳ್ತಾರೆ ಎಲ್ಲವೂ ಪ್ರಕೃತಿಯಿಂದ ಬಂದದ್ದು, ಪ್ರಕೃತಿ ಮಾತೆಯಿಂದ ಬಂದದ್ದು. ಪ್ರಕೃತಿ ಮಾತೆ ಅಂತ ನಮ್ಮ ಅಜ್ಜಿಯ? ಅಲ್ಲಲ್ಲ. ಪ್ರಕೃತಿ ಮಾತೆ ಯಾರ ಶಕ್ತಿ? ನಮ್ಮ ಶಕ್ತಿಯ? ಅಲ್ಲಲ್ಲ. ಪ್ರಕೃತಿ ಮಾತೆ ಯಾರ ಶಕ್ತಿ? ಅದರ ಹಿಂದೆ ಇರುವವರು ಯಾರು? ಅದರ ಬಗ್ಗೆ ಚಿಂತೆ ಇಲ್ಲ ನನಗೆ. ಎಲ್ಲವೂ ಪ್ರಕೃತಿಯಿಂದ ಬಂದದ್ದು. ಎಲ್ಲಿಂದ ಬಂತು? ಪ್ರಕೃತಿ ಎಲ್ಲಿಂದ ಬಂತು? ಪ್ರಕೃತಿ ಮಾತೆ ಎಲ್ಲಿಂದ ಬಂತು? ಅದರ ಬಗ್ಗೆ ಚಿಂತನೆಯೇ ನಾವು ಮಾಡ್ತಿಲ್ಲ. ಆದರೆ ಹಿಂದೆ ಒಬ್ಬ ಇದ್ದಾನೆ. ಎನರ್ಜಿಯ ಹಿಂದೆ ಯಾರಿದ್ದಾರೆ? ಶಕ್ತಿಯ ಹಿಂದೆ ಯಾರಿದ್ದಾರೆ? ಶಕ್ತಿಯ ಹಿಂದೆ. ಈಗ ಪ್ರಕೃತಿ ಅಂತ ಹೇಳುದು ನಮಗೆ ಕಾಣುವಂತ ಶಕ್ತಿ. ಪ್ರಕೃತಿ ಕಾಣ್ತಾ ಉಂಟಲ್ಲ, ಪ್ರಕೃತಿಯ ಮ್ಯಾನಿಫೆಸ್ಟೇಷನ್ ಕಾಣ್ತಾ ಉಂಟು. ಗುಡ್ಡ ಕಾಡುಗಳು, ಮಳೆ, ಅದು ಇದೆಲ್ಲ ಕಾಣ್ತಾ ಉಂಟು. ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ವಿಕೋಪಗಳು ಕಾಣ್ತಾ ಉಂಟು. ಅದೊಂದು ಶಕ್ತಿ ಅಂತ ನಮಗೆ ಅರ್ಥ ಆಯ್ತು. ಅದರ ಹಿಂದೆ ಯಾರು ಇದ್ದಾರೆ? ಪುರುಷ ಪ್ರಭುಜಿ. ಹರಿವು. ಅವರಿಗೆ ಇನ್ನೊಂದು ಹೇಳ್ತಾರೆ, ಶಕ್ತಿಯ ಹಿಂದೆ ಇರುವವನು ಶಕ್ತಿಮಾನ್. ಕರೆಕ್ಟ್ ಪ್ರಭುಗಳೇ, ಶಕ್ತಿಮಾನ್. ಶಕ್ತಿಮಾನ್ ಇಲ್ಲದೆ ಶಕ್ತಿಯಲ್ಲಿಂದ ಬರುವುದು. ಆದ ಕಾರಣ ಈ ಪ್ರಕೃತಿ ಅಂತ ಹೇಳುವ ಶಕ್ತಿಯೇ ಪರಮ ಅಲ್ಲ. ಅದರ ಹಿಂದೆ ಯಾರಿದ್ದಾರೆ? ಅವ ಪರಮ. ಅವ ಯಾರು? ಪರಮೋತ್ತಮನಾದ ಗೋಲೋಕ ನಿವಾಸಿಯಾದಂತಹ ಸತ್ ಚಿತ್ತನಾದನಂತಹ ಆನಂದನಿರುವಂತಹ ಕೃಷ್ಣನೇ, ಬೇರೆ ಯಾರು ಅಲ್ಲ. ಅವನಿಗೆ ಸಂಪೂರ್ಣ ಚಿನ್ಮಯ ರಸಭರಿತನಾದವನು ಕೃಷ್ಣ. ಆನಂದ ಚಿನ್ಮಯ ರಸ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಎಲ್ಲವೂ ದಿವ್ಯ ಆನಂದದಿಂದ ತುಂಬಿರುವ ಸ್ಥಳ ಎಂದು ವರ್ಣಿಸಿದೆ. ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯ ಆನಂದದ ಗುಣವನ್ನೇ ಹೊಂದಿದೆ. ಸಂಪೂರ್ಣ ಆಧ್ಯಾತ್ಮಿಕವಾದ ವಿಚಾರ ಅಲ್ಲಿ ಭೌತಿಕವಾದ ವಿಚಾರವೇ ಇಲ್ಲ. ಕೃಷ್ಣ ಇಲ್ಲಿ ಬರುವಾಗ ಅದೇ ಆಧ್ಯಾತ್ಮಿಕ ಶರೀರದಿಂದ ಬರ್ತಾನೆ. ಆದ್ರೆ ನಮಗೆಲ್ಲ ಮಾಯೆಯಿಂದಾಗಿ ನಮಗೆ ಆ ರೀತಿಯಲ್ಲಿ ಅವನು ಮನುಷ್ಯನ ದೇಹದಲ್ಲಿ ಇದ್ದಾನೆ, ಮನುಷ್ಯನ ರೀತಿಯಲ್ಲಿ ಮಾಡ್ತಿದ್ದಾನೆ, ಸಾಮಾನ್ಯ ವ್ಯಕ್ತಿ ಹಾಗೆ ಮಾಡ್ತಿದ್ದಾನೆ ಅಂತ ಕಾಣುವ ಹಾಗೆ ಮಾಯೆ ಮಾಡ್ತಾನೆ ನಮ್ಮನ್ನೆಲ್ಲ. ಹೇಗೆ ಅರ್ಜುನನಿಗೆ ಈ ತರ ಎಲ್ಲ ಸಂಶಯ ಬರುವ ಹಾಗೆ ಮಾಡ್ತಾನೆ, ಅದೇ ರೀತಿ ಎಲ್ಲ ಜೀವರಾಶಿಗಳಿಗೂ ಮಾಯ ಮಾಡ್ತಾನೆ. ಅದಕ್ಕೂ ಮಹಾಮಾಯಾವಿ ಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯ ಮಾಯಾವಿ ಅಲ್ಲ. ಐಹಿಕವಾದದ್ದು ಅಲ್ಲಿ ಏನೂ ಇಲ್ಲ. ಈ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ. ಯಾವುದು? ಈ ಪ್ರಕೃತಿ. ಅದೇ ರೀತಿಯಲ್ಲಿ ಪರಾಪ್ರಕೃತಿ, ಅದೇ ರೀತಿಯಲ್ಲಿ ಭಗವಂತನ ಪರವ್ಯೋಮದಲ್ಲಿರುವಂತಹ ಆಧ್ಯಾತ್ಮಿಕ ಪ್ರಕೃತಿ. ಇದೆಲ್ಲ ಕೃಷ್ಣನದ್ದೇ ಶಕ್ತಿ. ಏಕೆಂದರೆ 7ನೇ ಅಧ್ಯಾಯವೇ ಹೇಳಿದಂತೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯದು. ಎಲ್ಲಿಯದ್ದು? ಗೋಲೋಕ ವೃಂದಾವನ. ಇಲ್ಲಾಂದ್ರೆ ಆಧ್ಯಾತ್ಮಿಕ ಲೋಕದ ಎಲ್ಲಾ ಅಭಿವ್ಯಕ್ತಿ
ಆಧ್ಯಾತ್ಮಿಕ ಶಕ್ತಿಯ ಅಭಿವ್ಯಕ್ತಿ. ಅಂದ್ರೆ ಆತ್ಮಕ್ಕೆ ಇರುವಂತ ಯಾವ ಶಕ್ತಿ ಅದೇ ರೀತಿಯ ಶಕ್ತಿಯ ಅಭಿವ್ಯಕ್ತಿ. ಯಾಕಂದ್ರೆ ನಾವಿಲ್ಲಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಯಾವುದು? ಆತ್ಮವನ್ನು ಮಾತ್ರ. ನಾವು ಕೃಷ್ಣನನ್ನು ನೋಡ್ಲಿಲ್ಲ, ಕೃಷ್ಣನ ಶಕ್ತಿಯನ್ನು ನೋಡ್ಲಿಲ್ಲ. ಆತ್ಮವನ್ನ ನಮಗೆ ಫೀಲ್ ಮಾಡ್ಲಿಕ್ಕೆ ಆಗ್ತಾ ಇದೆಯೇ ಇಲ್ವೋ? ಯಾರಿಗಾದ್ರೂ ಆತ್ಮವನ್ನ ಫೀಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದ್ಯಾ? ಹರೇ ಕೃಷ್ಣ. ಆತ್ಮವನ್ನ ಆತ್ಮದ ಬಗ್ಗೆ ಚಿಂತನೆ, ಆತ್ಮ ಏನು ಅಂತ ಹೇಳಿ ಒಂದು ಯೋಚನೆ, ಯಾರಿಗಾದ್ರೂ ಅದರ ಬಗ್ಗೆ ಸಂಶಯ ಇದೆಯಾ? ಆತ್ಮ ಇಲ್ಲ ಅಂತ ಹೇಳಿಕ್ಕಿದ್ದೀರಾ ಯಾರಾದ್ರೂ? ಆತ್ಮ ಅಂತ ಹೇಳೋ ವಸ್ತು ಪ್ರಭುಜಿ ಇದೆ ಎಲ್ಲರ ಹತ್ರ ಅಲ್ವಾ? ಫೀಲ್ ಆಗುದಿಲ್ವಾ? ಹೇಗೆ ಫೀಲ್ ಮಾಡ್ತೀರಿ ಆತ್ಮವನ್ನ? ಉಸಿರಾಡ್ತಿದೀವಲ್ಲ, ಬದುಕಿರೋದ್ರಿಂದ ಆತ್ಮ ಇದೆ ಅಂತ. ಹಾ, ಕರೆಕ್ಟ್. ಇನ್ಯಾರಾದ್ರೂ ಅದು ಹೇಳ್ತೀರಾ? ಆತ್ಮವನ್ನ ಹೇಗೆ ಫೀಲ್ ಮಾಡ್ಬೋದು? ನಾನು ಶಿಲ ಅಂತ ಪ್ರಭುಪಾದರು ಹೇಳ್ತಾರೆ. ನಾನು ಹರೇ ಹರೇ ಕೃಷ್ಣ. ಎಸ್ ನಾನು ಎಸ್. ಅಂತ ಹರೇ ಕೃಷ್ಣ. ಹಾ. ಯಾರಾದ್ರೂ ಈಗ ಒಬ್ರು ಹೋದ್ರೆ ಅವರಿಗೆ ಹೆಸರು ಇರ್ತದೆ, ಅವ್ರು ಹೋದ ನಂತರ ಬಾಡಿ ಆಗೋದಿದೆ ಅಂತ ಹೇಳ್ತಾರೆ. ಆತ್ಮ ಇದ್ದಾಗ ಅವರಿಗೆ ಹೆಸರು ಉಂಟಲ್ಲ ಪ್ರಭು, ಹಾ, ಕರೆಕ್ಟ್ ಅವರಿಗೆ ಹೆಸರೇ ಇಲ್ಲ ಮತ್ತೆ. ಕರೆಕ್ಟ್. ಹಾ, ಶರೀರ ಅದು ಅಲ್ವಾ? ಶರೀರ. ಶರೀರ ಬಿಟ್ಟು ಹೋದ್ರು. ಎಲ್ಲಿ ಹೋದ್ರು ಗೊತ್ತಿಲ್ಲ. ಶರೀರ ಬಿಟ್ಟು ಹೋದ್ರು ಬ್ರಹ್ಮ ಐಕ್ಯ ಆದ್ರು. ಎಲ್ಲಿಂದ ಸಿಕ್ಕಿತ? ಅವ್ರಿಗೆ ಹೇಳಿ ಹೋದ್ರ ನಾನು ಬ್ರಹ್ಮನಲ್ಲಿ ಐಕ್ಯ ಆಗ್ತೇನೆ ಅಂತ. ಸ್ವರ್ಗ ನಿವಾಸಿ ಆದ್ರು. ಹೀಗೆಲ್ಲ ಬರೆಯುದು, ಬೇಕಾದ್ದೆಲ್ಲ ಬರೀತಿದ್ದಾರೆ ಈಗ. ಅವ್ರಿಗೆ ಗೊತ್ತಿಲ್ಲ ಗೋಲೋಕ, ಇಲ್ಲದ್ರೆ ಅದು ಕಾಕದಲ್ಲಿ ಪ್ರಿಂಟ್ ಮಾಡ್ತಿದ್ರು. ಇವರು ಗೋಲೋಕಕ್ಕೆ ಹೋದ್ರು ಅಂತೇಳಿ ಪ್ರಿಂಟ್ ಮಾಡ್ತಿದ್ರು. ಅಂತ ವಿಪರ್ಯಾಸ ನಮ್ಮ ಕಲಿಯುಗದಲ್ಲಿ ನಮಗೆಲ್ಲರಿಗೂ. ಏನ್ ನೋಡಿದಾರ ಇವರು ಅಲ್ಲಿಗೆ ಹೋದ್ದು? ಇಲ್ಲ, ಆದ್ರೂ ಬರೀತಾರೆ. ವೈಷ್ಣವರಿಗೆ ಬರಿಬಹುದು. ಯಾಕೆಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದವನು ಅಲ್ಲಿಗೆ ಹೋಗ್ತಾನೆ, ಇವತ್ತಲ್ಲ ನಾಳೆ ಹೋಗ್ತಾನೆ. ಆದ ಕಾರಣ ತಪ್ಪಿಲ್ಲ. ಬೇರೆಯವರಿಗೆ ಹೇಗೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಇರ್ಲಿ, ಆತ್ಮ ಇದೆ ಅಂತ ಹೇಳುದು ಸಂಶಯ ಇಲ್ಲ. ಆತ್ಮ ಇದೆ ಅಂತ ಹೇಳುದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಡೆಯುವಂತಹ ಕಾರ್ಯಚಟುವಟಿಕೆ ಅದಕ್ಕೆ ಹೇಳುದು ಕಾನ್ಶಿಯಸ್ನೆಸ್ ಅಂತ ಹೇಳಿ. ಅವೇರ್ನೆಸ್, ಕಾನ್ಶಿಯಸ್ನೆಸ್ ಇದು ನಡೀತಾ ಇದೆಯಲ್ಲ, ಇದು ನಡೆಯುವ ಕಾರಣ ನಮಗೆ ಗೊತ್ತಾಗ್ತದೆ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಆಚಾರ್ಯರು, ಆಮೇಲೆ ಶಾಸ್ತ್ರ ಆತ್ಮ ಅಂತ ಹೇಳಿ ಕರೀತದೆ. ಆತ್ಮದ ಶಕ್ತಿ ಏನು ಅಂತ ಹೇಳಿ ನಮಗೆ ಊಹೆ. ಅದು ಇಲ್ಲದಿದ್ರೆ ಇದು ನಡೆಯುವುದಿಲ್ಲ. ಆದ ಕಾರಣ ಅದು ಇದರಿಂದ ಭಿನ್ನವಾದ್ದು. ಅದು ಇದೇ ಆದ್ರೆ ಅದು, ಈಗ ಉದಾಹರಣೆಗೆ ಕಲ್ಲನ್ನು ದೂಡುತ್ತದೆ ಅಂತ ಆದ್ರೆ ಕಲ್ಲಿಗೂ ಏನು ವ್ಯತ್ಯಾಸ ಅಲ್ವಾ? ಕಲ್ಲನ್ನೇ ದೂಡುತ್ತಾ ಉಂಟು ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಕಲ್ಲನ್ನು ದೂಡುವಂತ ಒಂದು ಶಕ್ತಿ ಉಂಟು. ಆ ಶಕ್ತಿ ಯಾವುದು? ಅದು ಆತ್ಮನ ಒಡೆಯನಾದಂತ ಪರಮಾತ್ಮ. ಎರಡಕ್ಕೂ ಆ ಶಕ್ತಿ ಇದೆ. ಒಂದರಲ್ಲಿ ಕಮ್ಮಿ ಇದೆ, ಒಂದರಲ್ಲಿ ಪೂರ್ಣವಾಗಿದೆ. ಅಷ್ಟೇ ವ್ಯತ್ಯಾಸ. ಆದ ಕಾರಣ ಆ ಸ್ವಲ್ಪ ಇದ್ದದನ್ನು ಇಮ್ಯಾಜಿನ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಸತ್ತು ಚಿತ್ತ ಆನಂದವಾದಂತಹ ಆಧ್ಯಾತ್ಮಿಕ ಲೋಕ ಹೇಗಿರಬಹುದು ಅಂತ ಹೇಳಿ. ಸಂಪೂರ್ಣ ಆತ್ಮಮಯವಾದ್ದು. ಅಲ್ಲಿ ಶರೀರ ಇದೆ. ಆ ಶರೀರ ಕೂಡ ಆತ್ಮದ ಹಾಗೆ, ಆತ್ಮದ ಕ್ವಾಲಿಟಿ ಇರುವ ಹಾಗೆ, ಗುಣ ಇರುವ ಹಾಗೆ. ಅಲ್ಲಿ ಆತ್ಮಕ್ಕೂ ಆತ್ಮದ ಶರೀರಕ್ಕೂ ವ್ಯತ್ಯಾಸ ಇಲ್ಲ. ಆತ್ಮವೇ ಅಲ್ಲಿ ಶರೀರ, ಆತ್ಮವೇ ಅಲ್ಲಿರುವಂತ ಆತ್ಮ. ಅಲ್ಲಿ ನಾವು ಹೋದ ಮೇಲೆ ನಮಗೆ ಅಲ್ಲಿ ಹೋಗುವಂತ ಅವಕಾಶ ಭಕ್ತಿ ಮಾಡಿ ಸಿಕ್ಕುವಾಗ ಏನಾಗ್ತದೆ? ನಮಗೆ ಆಧ್ಯಾತ್ಮಿಕ ರೂಪ ಸಿಗ್ತದೆ. ಅದು ಆಧ್ಯಾತ್ಮಿಕ ರೂಪ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಕೈ ಕಾಲು ಎಲ್ಲ ಇರ್ತದೆ. ನಮ್ಮ ಭಕ್ತಿಗೆ ಅನುಗುಣವಾಗಿ, ನಮ್ಮ ಭಗವಂತನ ಜೊತೆ ಯಾವ ಸೇವೆ ಮಾಡಬೇಕು ಅಂತ ಹೇಳುವ ಭಾವನೆಗೆ ಅನುಗುಣವಾಗಿ ನಮಗೆ ಶರೀರ ಪ್ರಕಟ ಆಗ್ತದೆ. ಅದು ಸತ್ತು ಚಿತ್ತ ಆನಂದ ಶರೀರ ಯಾವತ್ತಿಂದಲೇ ಇದೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಾವೇನು ಅಂತ ನಮಗೆ ಗೊತ್ತಿಲ್ಲ. ಕೆಲವರು ರಿವೀಲ್ ಮಾಡ್ತಾರೆ, ಕೆಲವರು ರಿವೀಲ್ ಮಾಡುದಿಲ್ಲ. ಅಂದ್ರೆ ಆಚಾರ್ಯರು ನಮಗೆ ರಿವೀಲ್ ಮಾಡ್ಲಿಕ್ಕೆ ನಾವು ಯಾರು ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಆತ್ಮ ಅಂತಲೇ ಗೊತ್ತಿಲ್ಲ ನಾವು. ಹಾಗೆ ನಾವೇನ್ ರಿವೀಲ್ ಮಾಡುದು? ಆದ ಕಾರಣ ಸ್ವಯಂ ಏವ ಸ್ಫುರತ್ಯದಃ. ಹೇಗೆ ನಾವು ಮಾಡಿ ಭಕ್ತಿ ಸೇವೆ ಮಾಡಿ ಜಪ ಮಾಡಿ ಕೇಳಿ ಏನಾಗ್ತದೆ? ನಮಗೆ ಆತ್ಮದ ಅನುಭೂತಿ ಆಗ್ತದೆ. ಆಮೇಲೆ ಆತ್ಮದ ಅನುಭೂತಿ ಆಗುವಾಗ ನಾನು ಭಗವಂತನ ದಾಸ ಅಂತ ಹೇಳಿ ಭಗವಂತನ ಸೇವೆ ಮಾಡುವಾಗ ಮಾಡ್ತಾ ಭಗವಂತನ, ಅದೇ ರೀತಿ ವೈಷ್ಣವರ ಸಂಘ, ಅವರ ಒಂದು ಬ್ಲೆಸ್ಸಿಂಗ್ಸ್ ಇಂದ ನಮಗೆ ಹೌದಲ್ಲ, ಕರೆಕ್ಟ್ ಹೇಳ್ತಿದ್ದಾರೆ, ಏನು ಸಂಶಯ ಇಲ್ಲ ಅಂತ ಕ್ಲಾರಿಟಿ ಸಿಗ್ತದೆ. ಆಮೇಲೆ ಆ ಭಕ್ತಿ ಸೀರಿಯಸ್ ಆಗಿ ನಮಗೆ ನಾವು ಯಾರು ಅಂತ ಗೊತ್ತಾಗ್ತದೆ. ಭಗವಂತನ ಜೊತೆ ನಮಗೆ ಏನು ಸಂಬಂಧ ಅಂತ ಗೊತ್ತಾಗ್ತದೆ. ಇದು ಪುಸ್ತಕದ ಒಂದು ಯೋಚನೆ. ಆದ್ರೆ ಇದು ನಮಗೆ ಯಾರಿಗೂ ಹೆಚ್ಚಿನವರಿಗೆ ಇದು ಆಗಿರ್ಲಿಕ್ಕಿಲ್ಲ ಎಕ್ಸ್ಪೀರಿಯನ್ಸ್. ಬಟ್ ನಮಗೆ ಹೇಳಿದ್ದು ಕೇಳುವಾಗ್ಲೇ ರೋಮ ಎಲ್ಲ ಪುಳಕ ಆಗ್ತದೆ. ಅದ್ರಲ್ಲಿ ಅಲ್ಲಿ ಬರೆದದ್ದು ಮಾತಾಡಿದ್ದು ಎಲ್ಲ ಹೇಳುವಾಗ ಹೌದು, ಈ ತರ ಇರ್ಬೋದು, 100% ಸಂಶಯ ಇಲ್ಲ ಅಂತ ನಮಗೆ ಕ್ಲಿಯರ್ ಆಗ್ತದೆ. ಈಗ
10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾನೆ, ಓದ್ತಾನೆ ಓದ್ತಾನೆ ಓದ್ತಾನೆ, PUC ಬರೀತಾನೆ, ಅವನೇನು ಗ್ಯಾರಂಟಿ ಉಂಟಾ? ಇಲ್ಲ. ಆದ್ರೂ ಓದ್ತಾನೆ ಓದ್ತಾನೆ ಓದ್ತಾನೆ. ಏನಾಗ್ಲಿಕ್ಕೆ? ಯಾವುದೋ ಒಂದು ಒಳ್ಳೆ ಕೆಲಸ ಸಿಗ್ಲಿಕ್ಕೋಸ್ಕರ ಓದ್ತಾನೆ. ಏನು ಗ್ಯಾರಂಟಿ ಉಂಟಾ? ಇಲ್ಲ. ಅದ್ರ ಉದ್ದೇಶ ಖಂಡಿತವಾಗಿ ಉಂಟು. ಆಮೇಲೆ ಗ್ಯಾರಂಟಿ ಯಾವಾಗ ಆಗ್ತದೆ ಅವನಿಗೆ? ಇನ್ನು ನನಗೆ ಮಾರ್ಕ್ ಒಳ್ಳೆ ಬರ್ತದೆ, ಖಂಡಿತ ಸಿಗ್ತದೆ ಅಂತ ಆವಾಗ ಗ್ಯಾರಂಟಿ ಆಗ್ತದೆ. ಇದೇ ರೀತಿಯಲ್ಲಿ ನಮಗೆ ಭಕ್ತಿಯಲ್ಲಿ ಫಸ್ಟ್ಗೆ ಏನು ಸಂಶಯ ಇರ್ತದೆ, ಓದ್ಲಿಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ, ಬೇಡ ಅಂತ ಅನ್ನಿಸ್ತದೆ. ಓ ಭಗವದ್ಗೀತೆ ನಾಳೆ ಓದುವ, ಪರವಾಗಿಲ್ಲ, ಜಪ ನಾನು ಹೇಳಿ ಆಗಿದೆ, ಏನ್ ಮಾಡುದು, ಹರೇ ಕೃಷ್ಣ 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 ಹರೇ 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 ಮುಗಿಸುದು ಹೇಗೋ ಮಾಡಿ, ಮೊಬೈಲ್ ನೋಡ್ತಾ, ಆಮೇಲೆ ಆ ಕಡೆ ಈ ಕಡೆ ನೋಡ್ತಾ, ಇನ್ನೊಬ್ಬರಲ್ಲಿ ಮಾತಾಡ್ತಾ, ಆಚೆ ಹೋಗಿ ಹೇಗೋ ಮಾಡಿ ಮುಗಿಸಿಬಿಡ್ತೇನೆ. ಅಷ್ಟು ಮಾಡಿದ್ದು ಕೂಡ ನಮಗೆ ನಿಧಾನಕ್ಕೆ ಫಲೀಭೂತ ಆಗ್ತದೆ, ಇನ್ನು ಸೀರಿಯಸ್ ಆಗ್ಲಿಕ್ಕೆ ಶುರು ಆಗ್ತದೆ ಅದು. ಅಷ್ಟು ಮಾಡಿದ್ರು ಕೂಡ ಹಾಗೆ ಅಂತೇಳಿ ಅಷ್ಟು ಮಾಡ್ಬೇಕು ಅಂತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಹಾಗೆ ಮಾಡಿದ್ರೆ, ಎಲ್ಲರೂ ಕೇಳ್ತಿದ್ದೀರಿ ಅನ್ಕೊಳ್ತೀನಿ, ನನಗೆ ಹೇಳ್ತಾ ಇರುವಂತದ್ದು, ಹಾಗೆ ಮಾಡಿದ್ರೆ ಅದು ಅಪರಾಧ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಇಷ್ಟ ಆಗುದಿಲ್ಲ. ಈಚೆ ಬರ್ತಾ ಇದ್ದೇನೆ, ಆಚೆ ಹೋಗ್ತಾ ಇದ್ದೇನೆ ಅಂತ ಆಗ್ತದೆ. ಈಗ ಅಮೆರಿಕದಲ್ಲಿದ್ದವರು ಕೆಲವರು ಬರ್ತಾರೆ ನಮ್ಮ ಊರಿಗೆ, ಬಂದು 2 ದಿನ ನಿಂತು ಹೋದ್ರೆ ಏನಾಗ್ತದೆ? ಬಂದ ಹೋದ ಮೇಲೆ ಫೋನ್ ಇಲ್ಲ, ಏನೇ ಇಲ್ಲ, ಈ ರೀತಿಯಲ್ಲಿ ಆಗ್ತದೆ ಕೃಷ್ಣನಿಗೆ. ಹರೇ ಕೃಷ್ಣ ಅಂತ ನನ್ನನ್ನು ಕರ್ದ, ಆಮೇಲೆ ಬೇರೆ ಎಲ್ಲಿಯೋ ನೋಡಿದ, ಹರೇ ಕೃಷ್ಣ, ಆಮೇಲೆ ಹರೇ ರಾಮ ಹೇಳಿದ, ಆಮೇಲೆ ಮೊಬೈಲ್ ನೋಡಿದ. ಇವ್ ನನ್ನನ್ನು ಕರೀತಾನೆ, ಆಮೇಲೆ ಆ ಕಡೆ ಈ ಕಡೆ ಹೋಗ್ತಿದ್ದಾನೆ. ಇಷ್ಟ ಆಗ್ತದ? ಖಂಡಿತ ಕೃಷ್ಣನಿಗೆ ಇಷ್ಟ ಆಗುದಿಲ್ಲ. ಆದ್ರೆ ಅಷ್ಟಾದ್ರೂ ಮಾಡಿದವರಿಗೆ ಕೃಷ್ಣ ಏನ್ ಮಾಡ್ತಾನೆ? ಏನಾದ್ರೂ ಆಗ್ಲಿ, ಸ್ವಲ್ಪ ಆದ್ರೂ ಹರೇ ಅಂತ ಆದ್ರೂ ಹೇಳ್ತಿದ್ದಾನಲ್ಲ, ನನ್ನ ಹೆಂಡತಿಯನ್ನಾರು ಕರೀತಾ ಇದ್ದಾನೆ, ನನ್ನ ಶಕ್ತಿಯನ್ನಾರು ಹೇಳ್ತಿದ್ದಾನಲ್ಲ, ಇರ್ಲಿ ಅಂತ ಹೇಳಿ ನಿಧಾನಕ್ಕೆ ನಮಗೆ ವೈಷ್ಣವರ ಸಂಘ ಸಿಗುವ ಹಾಗೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ಡೀಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಅದು ಭಗವಂತನ ಕರುಣೆ ಅಂತ ಹೇಳಿದ್ರೆ ಇದೆಯಾ? ನಮಗೆಲ್ರಿಗೂ ಆಗಿದೆ ಇದು. ಯಾರು ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರುವರು ಎಲ್ರಿಗೂ ಆಗಿದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಆ ಒಂದು ಕರುಣೆ ನಮ್ಮೆಲ್ಲರ ಜೀವನದಲ್ಲಿ ಇದೆ. ಕರುಣೆ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಅಟೆಂಟಿವ್ ಆಗಿ ಭಗವಂತನನ್ನ ಸಾಕ್ಷಾತ್ ನಾಮರೂಪದಲ್ಲಿ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಳೋದಲ್ಲ, ಸತ್ಯ ಅದು. ಯಾಕೆಂದ್ರೆ ಶಾಸ್ತ್ರ ಪ್ರಮಾಣ ಅದು. ಶಾಸ್ತ್ರ ಪ್ರಮಾಣದ ಮುಖಾಂತರ ಅರ್ಥ ಮಾಡಿಕೊಂಡು ಆ ಸಾಧನೆ ಮಾಡಿದ್ರೆ ಭಗವಂತನ ಧಾಮ ಅಷ್ಟು ದೂರ ಆಗೋದಿಲ್ಲ, ಹತ್ತಿರ ಆಗ್ತದೆ. ನಮಗೆ ಹತ್ತಿರ ಆಗ್ತಾ ಬರ್ತದೆ ಇಲ್ಲಿ ಹೇಳಿರುವಂತಹ ಧಾಮ. ಅಂದ್ರೆ ನಾವು ಶುದ್ಧರಾಗ್ತಾ ಹೋಗ್ತೇವೆ. ಈ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ. ಇದಾಯ್ತು. ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭುವು ಸದಾ ತನ್ನ ಪರಮ ನಿವಾಸದಲ್ಲಿಯೇ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಆತನು ಸರ್ವ ಅಂತರ್ಯಾಮಿ. ಆದುದರಿಂದ ತನ್ನ ಆಧ್ಯಾತ್ಮಿಕ ಮತ್ತು ಐಹಿಕ ಶಕ್ತಿಗಳಿಂದ ಆತನು ಎಲ್ಲೆಲ್ಲಿಯೂ ಇದ್ದಾನೆ. ಅಂದ್ರೆ ಪ್ರಕೃತಿ ಐಹಿಕ ಶಕ್ತಿ, ಅದು ಭಗವಂತನ ಶಕ್ತಿ. ಆಮೇಲೆ ಆಧ್ಯಾತ್ಮಿಕ ಶಕ್ತಿ ಅದ್ಯಾವುದು? ಯೋಗ ಮಾಯೆ. ಅದೇ ರೀತಿಯಲ್ಲಿ ಎಕ್ಸ್ಪಾನ್ಷನ್, ನಿನ್ನೆ ಹೇಳಿದ ರೀತಿಯಲ್ಲಿ 3 ರೀತಿಯದ್ದು. ಯಾವುದು 3 ರೀತಿಯ ಶಕ್ತಿ? ಯಾರಾದ್ರೂ ನೆನಪಿದ್ದೀರಾ? 3 ರೀತಿಯ ಶಕ್ತಿ. ಅದಕ್ಕೆ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಾರೆ. 3 ಆಧ್ಯಾತ್ಮಿಕ ಶಕ್ತಿಗಳು ಯಾವುದು? ಲೆಕ್ಕ ಇಲ್ಲ, ಆದ್ರೆ 3 ಅಂತ ಹೇಳುವ. ಅಲ್ಲಲ್ಲ, ಅದು ದುಃಖ ಮಾತಾಜಿ. ಹ್ಲಾದಿನಿ, ಸಂವಿತ್, ಸಂಧಿನಿ. ಹ್ಲಾದಿನಿ, ಸಂವಿತ್, ಸಂಧಿನಿ. ಸಂವಿತ್ ಅಂದ್ರೆ ಏನು? ಕೃಷ್ಣನ ಶಕ್ತಿ, ಕೃಷ್ಣನೇ ಒರಿಜಿನಲ್. ಓಕೆ. ಸಂಧಿನಿ 3 ಒರಿಜಿನಲ್. ಸಂಧಿನಿ, ಬಲರಾಮ್. ಸಂಧಿನಿ ಅಂದ್ರೆ ಬಲರಾಮ. ಆಮೇಲೆ ಹ್ಲಾದಿನಿ ಅಂತ ಹೇಳಿದ್ರೆ ರಾಧಾರಾಣಿ. ಓಕೆ. ಹ್ಲಾದಿನಿ ಅಂತ ಹೇಳುವಾಗಲೇ ಸ್ವಲ್ಪ ಫೆಮಿನೈನ್ ಹೆಸರು ಅಂತ ಗೊತ್ತಾಗ್ತದೆ. ಹ್ಲಾದಿನಿ ಅಂತ ಹೇಳುವಾಗ ಹ್ಲಾದಿನಿ ಆಯ್ತಾ, ಹ್ಲಾದಿನಿ ಆಯ್ತಾ. ಆಮೇಲೆ ಸಂಧಿನಿ, ಆಮೇಲೆ ಸಂವಿತ್. ಓಕೆ. ಸಂವಿತ್ ಕೃಷ್ಣ, ಸಂಧಿನಿ ಬಲರಾಮ, ಆಮೇಲೆ ಹ್ಲಾದಿನಿ ರಾಧಾಮಾತೆ. ಓಕೆ. ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇದ್ದಾನೆ ಭಗವಂತ. ಯಸ್ಯ ಅಂತಃ ಸ್ಥಾನಿ ಎಂದರೆ ಎಲ್ಲವನ್ನು ಆತನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿ ಅಥವಾ ಐಹಿಕ ಶಕ್ತಿಯಲ್ಲಿ ಪೋಷಿಸುತ್ತಾನೆ ಎಂದರ್ಥ. ಭಗವಂತ ಏನ್ ಹೇಳ್ತಿದ್ದಾರೆ? ಎಲ್ಲರನ್ನ ನಾನು ಪೋಷಿಸ್ತೇನೆ ಅಂತ ಹೇಳಿದ್ರೆ
ಕೆಲವರನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಪೋಷಿಸ್ತಾನೆ, ಇನ್ನು ಕೆಲವರನ್ನ ಭೌತಿಕ ಶಕ್ತಿಯಲ್ಲಿ ಪೋಷಿಸ್ತಾನೆ. ನಾವು ಭೌತಿಕ ಶಕ್ತಿಯಲ್ಲಿ ಪೋಷಣೆಗೆ ಒಳಪಡುವವರು, ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಪೋಷಣೆಗೆ ಒಳಪಡುವವರು ತುಂಬಾ ಜನ ಇದ್ದಾರೆ. ನಿನ್ನೆ ಹೇಳಿದಾಗೆ ಜಾಸ್ತಿ ಅಲ್ಲೇ ಇರುದು. ನಮಗೆ ಅನ್ನಿಸ್ತದೆ ಭಾರತದಲ್ಲೇ ಜಾಸ್ತಿ ಪಾಪ್ಯುಲೇಷನ್, ಈ ಭೂಮಿಯಲ್ಲೇ ಜಾಸ್ತಿ ಪಾಪ್ಯುಲೇಷನ್, ಅಯ್ಯೋ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅಲ್ಲೇ ಜಾಸ್ತಿ ಇರುವಂತದ್ದು, ಇಲ್ಲಿ ಕಮ್ಮಿಯೇ. ಜೈಲಲ್ಲಿ ಯಾವತ್ತೂ ಕಮ್ಮಿಯೇ ಇರುವುದು, ಜೈಲಲ್ಲಿ ಫುಲ್ ಇರುವುದಿಲ್ಲ. ಎಲ್ಲವನ್ನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಆಯ್ತಲ್ಲ, ಈ ಎರಡು ಶಕ್ತಿಗಳಿಂದ ಭಗವಂತನು ಎಲ್ಲೆಲ್ಲೂ ಇದ್ದಾನೆ. ಇಲ್ಲಿ ಭಕ್ತ್ಯ ಎಂಬ ಪದವು ಸ್ಪಷ್ಟವಾಗಿ ಸೂಚಿಸುವಂತೆ ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯ. ಆ ಪರಮ ನಿವಾಸವನ್ನು ಸೇರಲು ಬೇರೆ ಯಾವ ಮಾರ್ಗವೂ ಇಲ್ಲ. ಹೃದಯದಲ್ಲಿ ಇದನ್ನ ತುಂಬಾ ಗಟ್ಟಿ ಇಟ್ಕೊಳ್ಬೇಕು. ಬೇರೆ ಯಾವ ಮಾರ್ಗ, ಯಾರು ಬಂದು ಸಹ ನಮಗೆ ಮಂತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಟೈಮ್ ವೇಸ್ಟ್ ಮಾಡ್ತಿದ್ರಿ ಜಪ ಮಾಡ್ತಾ, ಹೋಗಪ್ಪ, ಟೈಮು ನೀವು ವೇಸ್ಟ್ ಮಾಡ್ತಿದ್ದೀರಿ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಈ ರೀತಿಯಲ್ಲಿ ನಾವು ಹೇಳುವಂತ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಬಂದು ಎಳಿಲಿಕ್ಕೆ ಪ್ರಯತ್ನ. ಯಾಕೆಂದ್ರೆ ಮಾಯೆಯ ಸೂತ್ರವೇ ಅದು, ಎಲ್ಲರೂ ಎಳಿಲಿಕ್ಕೆ ಪ್ರಯತ್ನ. ನಮ್ಮೊಳಗೆ ಎಳೆಯೋದು ತುಂಬಾ ಇದೆ, ಬೇರೆಯವರು ಎಳಿತಾರೆ. ನಮ್ಮ ಒಳಗೆ ನಮ್ಮ ಈ ಇಂದ್ರಿಯಗಳು ಎಲ್ಲೆಲ್ಲಿ ಎಳೆದು ತಗೊಂಡು ಹೋಗ್ತದೆ, ಇದು ಬೇಡ ಅಂತ ಹೇಳಿ. ಅದೇ ರೀತಿ ಬೇರೆಯವರು ಕೂಡ ಬರ್ತಾರೆ. ಅದಕ್ಕೆ ಚೀಟರ್ಸ್ ಅಂಡ್ ಚೀಟೆಡ್ ಅಂತ ಹೇಳ್ತಾರೆ. ಶಿಲ ಪ್ರಭುಪಾದರು ಏನ್ ಹೇಳ್ತಾರೆ, ಒಂದು ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ. ಚೀಟರ್ಸ್ ಅಂಡ್ ಚೀಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ನಾವು ಯಾವಾಗ ಮೋಸ ಹೋಗ್ತೇವೆ ಅಂತ ನಮಗೆ ಗೊತ್ತಿಲ್ಲ, ಗೊತ್ತಿದೆಯೇ ಇಲ್ವಾ? ನಾವು ಮೋಸ ಹೋಗೋರು ಅಂತ ಆದ್ರೆ ಮೋಸ ಮಾಡುವವರು ತುಂಬಾ ಜನ ಇರ್ತಾರೆ. ನಮ್ಮಲ್ಲಿ ಮೋಸ ಹೋಗುವಂತಹ ಸಂದರ್ಭ ಇದ್ರೆ ಮೋಸ ಮಾಡುವವರು ತುಂಬಾ ಜನ ಇರ್ತಾರೆ. ಈಗ ಬಗ್ಗಿದವನಿಗೆ ಗುದ್ದು ಅಂತ ಹೇಳಿದ್ದು ಕೇಳಿರ್ತೇವೆ. ಅಥವಾ ಯಾರಾದ್ರೂ ಸುಮ್ಮನೆ ಬಗ್ಗಿ ಹೋದವನ, ಅಂದ್ರೆ ಯಾರಾದ್ರೂ ಹಂಬಲ್ ಆದವನಿಗೆ ಅವನಿಗೆ ಜಾಸ್ತಿ ಕೆಲಸ ಕೊಡುದು. ಭಕ್ತಿಯಲ್ಲಿ ಹಂಬಲ್ ಆಗ್ಬೇಕು, ಆದ್ರೆ ಮಟೀರಿಯಲ್ ಲೋಕದಲ್ಲಿ ಆ ರೀತಿ ಹಂಬಲ್ ಮಾಡಿದ್ರೆ ಮುಗೀತು ಕೆಲಸ. ಆದ ಕಾರಣ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಬೇಕು. ಈ ರೀತಿಯಲ್ಲಿ ಭಕ್ತಿಯಿಂದ ಮಾತ್ರ ಅಂತಹ ಲೋಕವನ್ನ ತಲುಪಲಿಕ್ಕೆ ಸಾಧ್ಯ, ಬೇರೆ ಯಾವ ಮಾರ್ಗ ಸಹ ಇಲ್ಲ. ಅಂತವ್ರು ಯಾರಾದ್ರೂ ಬಂದ್ರೆ, ನಮ್ಗೆ ಉಪದ್ರ ಕೊಡ್ಲಿಕ್ಕೆ ಬಂದ್ರೆ, ಈ ಶಾಸ್ತ್ರ ಓದಿದ ಒಂದು ಶಾಸ್ತ್ರ ಶಕ್ತಿ ಇದೆಯಲ್ಲ, ಆ ಶಾಸ್ತ್ರದಿಂದ ಓದಿದಂತಹ ಶಕ್ತಿ, ಆ ಚಕ್ಷು, ಆ ಕಣ್ಣಿಂದ ನೋಡಿ ನಮಗೆ ಏನು ಅರ್ಥ ಆಗಿದೆ ಅದು ಹೃದಯದಲ್ಲಿ ನಾಟಿದ್ರೆ ಯಾರು ಬಂದರೂ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂಧವಿಶ್ವಾಸ ಅಲ್ಲ, ಪ್ರಾಕ್ಟಿಕಲ್ ಸೈನ್ಸ್ ಇದು. ಭಕ್ತಿ, ಆಮೇಲೆ ಈ ಭಕ್ತಿ ಮೂವ್ಮೆಂಟ್ ಅಂತ ಹೇಳುವಂಥದ್ದು ಪ್ರಾಕ್ಟಿಕಲ್, ಇಂಪ್ರಾಕ್ಟಿಕಲ್ ಅಲ್ಲ. ನಾವು ಮಾಡುವಂಥದ್ದು ಇದು. ಯಾವಾಗ ಮಾಡುವಂಥದ್ದು? ಯಾವತ್ತೂ ಮಾಡುವಂಥದ್ದು. ಅರ್ಧ ಗಂಟೆ, 20 ಗಂಟೆ, 30 ಗಂಟೆ ಅಲ್ಲ, ಯಾವತ್ತೂ ಮಾಡುವಂಥದ್ದು ಇದು. ಆದ ಕಾರಣ ಇದು ನಿಜವಾದ ವಿಜ್ಞಾನ, ನಿಜವಾದ ಸೈನ್ಸ್. ಆ ಪರಮ ನಿವಾಸವನ್ನು ಬೇರೆ ಯಾವ ರೀತಿಯಲ್ಲೂ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಈ ವಿಜ್ಞಾನ ಇಲ್ಲದಿದ್ರೆ. ವೇದಗಳು ಸಹ ಗೋಪಾಲ ತಾಪನಿ ಉಪನಿಷತ್ತು 3.2 ಪರಮ ನಿವಾಸವನ್ನು, ದೇವೋತ್ತಮ ಪರಮ ಪುರುಷನನ್ನು ವರ್ಣಿಸುತ್ತದೆ. ಏಕೋ ವಶಿ ಸರ್ವಗ ಕೃಷ್ಣ. ಒಬ್ಬನೇ ಸರ್ವಗ, ಎಲ್ಲಿಗೆ ಬೇಕಿದ್ರು ಹೋಗ್ತಾನೆ. ವಶಿ, ಅವನೇ ಎಲ್ಲರನ್ನ ಕಂಟ್ರೋಲ್ ಮಾಡುದು. ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮ ಪುರುಷನಿದ್ದಾನೆ. ಅವನ ಹೆಸರು ಕೃಷ್ಣ. ಅವನು ಪರಮ ದಯಾಪರ. ಭಗವಂತನು ಅಲ್ಲಿ ಏಕವಾಗಿ ವಾಸಿಸುತ್ತಿದ್ದರು. ತನ್ನನ್ನು ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ. ಲೆಕ್ಕ ಇಲ್ಲ ಭಗವಂತನ ವಿಸ್ತಾರಕ್ಕೆ. ಆದ್ರೆ ಒರಿಜಿನಲ್ ಕ್ಯಾಂಡಲ್ ಒಂದೇ ಕಡೆ ಇರೋದು, ಅದೆಲ್ಲಿ? ಗೋಲೋಕದಲ್ಲಿ. ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತ. ಎಲ್ಲ ಭೂತಗಳ ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ ಅಥವಾ ಭಗವಂತ ಯಾರು? ಗೋಲೋಕದಲ್ಲಿ ಇರುವವನು. ಅಲ್ಲಿಗೆ ಹೋಗುದು ನಮ್ಮ ಉದ್ದೇಶ. ವೇದಗಳು ಪ್ರಭುವನ್ನು ಒಂದೆಡೆಯೇ ಇದ್ದರೂ ಹಲವು ಬಗೆಗಳ ಫಲ ಪುಷ್ಪಗಳಿಂದ ತುಂಬಿ ಎಲೆಗಳನ್ನು ಬದಲಾಯಿಸುವ ವೃಕ್ಷಕ್ಕೆ ಹೋಲಿಸುತ್ತವೆ. ವೈಕುಂಠ ಲೋಕಗಳಲ್ಲಿ ಅಧ್ಯಕ್ಷರಾಗಿರುವ ಭಗವಂತನ ಸ್ವ ಅಂಶ ವಿಸ್ತರಣೆಗಳು ಚತುರ್ಭುಜರು ಮತ್ತು ಅವರಿಗೆ ವಿವಿಧ ಹೆಸರುಗಳಿವೆ. ಪುರುಷೋತ್ತಮ, ತ್ರಿವಿಕ್ರಮ, ಕೇಶವ, ಮಾಧವ, ನಿರುದ್ಧ, ಹೃಷಿಕೇಶ, ಸಂಕರ್ಷಣ, ಪ್ರದ್ಯುಮ್ನ, ಶ್ರೀಧರ, ವಾಸುದೇವ, ದಾಮೋದರ, ಜನಾರ್ದನ, ನಾರಾಯಣ, ವಾಮನ, ಪದ್ಮನಾಭ ಇತ್ಯಾದಿ.
ಪ್ರಭು ಯಾವಾಗಲೂ ಪರಮ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಇದ್ದರೂ ಎಲ್ಲವೂ ಯೋಗ್ಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆತನು ಸರ್ವವ್ಯಾಪಿಯಾಗಿದ್ದಾನೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತಾಹ ಎಂದು ಬ್ರಹ್ಮ ಸಂಹಿತೆಯು 5.37 ದೃಢಪಡಿಸುತ್ತದೆ. ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತು 6.8 ಹೇಳಿರುವಂತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ ಪರಮಪ್ರಭು ಬಹುದೂರ ಇದ್ದರೂ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದು ಇಲ್ಲದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನು ನಿರ್ವಹಿಸುತ್ತದೆ. ಭಗವಂತನ ಶಕ್ತಿ ಎಲ್ಲವನ್ನ ವ್ಯವಸ್ಥಿತವಾಗಿ ನಿರ್ವಹಿಸುತ್ತದೆ. ಅದು ಯಾರು ಮಾಡುದು? ಡೈರೆಕ್ಟ್ ಭಗವಂತನ ಕೆಳಗೆ ಇರುವಂತವರು ಎಲ್ಲರೂ ಕೂಡ. ಆದ ಕಾರಣ ಭಗವಂತ ಎಷ್ಟೇ ದೂರ ಇರಲಿ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ. ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಭಗವಂತನದ್ದು. ಅದಕ್ಕೆ ಬೇಕಾದವರನ್ನು ಎಲ್ಲ ಕಡೆ ನಿಯೋಜಿಸಿದ್ದಾರೆ ಭಗವಂತ. ಒಂದಿಂಚು ಆಚೀಚೆ ಆಗುದಿಲ್ಲ ಅವರ ವ್ಯವಸ್ಥೆ. ಈ ರೀತಿಯಲ್ಲಿ ಭಗವಂತ ವ್ಯವಸ್ಥೆ ಮಾಡಿದ್ದಾರೆ. ಆದ ಕಾರಣ ಭಗವಂತನನ್ನ ಮರಕ್ಕೆ ಹೋಲಿಸಿದ್ದಾರೆ ಇಲ್ಲಿ. ಅವರು ವಿಸ್ತಾರ. ಭಗವಂತ ಹೇಗೆ ಮರದಲ್ಲಿ ಬೇರಿನಿಂದ ಹಿಡಿದು ಎಲ್ಲ ಹೇಗೆ ವಿಸ್ತಾರ ಆಗ್ತದೆ, ಹಾಗೆಯೇ ಭಗವಂತ ತನ್ನನ್ನು ತಾನು ವಿಸ್ತಾರ ಮಾಡಿ ಇಡೀ ಲೋಕ, ಯಾವುದು ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲ ಸುಸೂತ್ರವಾಗಿ ನಡಿಲಿಕ್ಕೆ ಅವರೇ ಕಾರಣ. ಯಾರು? ಬೇರೆ ಯಾರು? ಭಗವಂತ. ಅದಕ್ಕೆ ತರೋರ್ಮೂಲ ನಿಷೇಚನ ಅಂತ ಹೇಳ್ತಾರೆ. ಇದು ಮರದ ಬೇರಿಗೆ ನೀರು ಹಾಕಿದ್ರೆ ಮಾತ್ರ ಮರ ಕಂಗೊಳಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ಕೃಷ್ಣನ ಸೇವೆ ಮಾಡಿದರೆ ಎಲ್ಲ ವಿಷ್ಣು ಅಂಶಗಳು, ಅದೇ ರೀತಿ ದೇವಾದಿ ದೇವತೆಗಳು, ಅದೇ ರೀತಿ ಜೀವರಾಶಿಗಳು, ಅದೇ ರೀತಿ ಪ್ರಕೃತಿ ಎಲ್ಲರಿಗೂ ಸಿಗ್ತದೆ ನೀರು, ಎಲ್ಲಿಗೆ ಬೇರೆ ಹಾಕಿದರೆ. ಆದ ಕಾರಣ ಅಂತಹ ಭಕ್ತಿಗೆ ಶುದ್ಧ ಭಕ್ತಿ ಅಂತ ಹೇಳಿದ್ರು. ಕೃಷ್ಣನಿಗೆ ಅಂದ್ರೆ ಬೇರಿಗೆ ನೀರು ಹಾಕುವುದಕ್ಕೆ ಅದೇ ರೀತಿಯ ಹೋಲಿಕೆ ಕೊಟ್ಟಿದ್ದಾರೆ. ನಾವು ಕೃಷ್ಣನಿಗೆ ನೇರ ಭಕ್ತಿ ಸೇವೆ ಮಾಡಿದರೆ ಗುರುಮುಖೇನ, ಶಾಸ್ತ್ರ ಮುಖೇನ ಏನಾಗತ್ತೆ? ಎಲ್ಲರಿಗೂ ಒಳ್ಳೆದಾಗ್ತದೆ. ಯಾರಿಗೆಲ್ಲ ಒಳ್ಳೆದಾಗ್ತದೆ? ಬೇರೆಲ್ಲ ವಿಷ್ಣು ಅಂಶಗಳಿಗೂ, ಅದೇ ರೀತಿಯಲ್ಲಿ ದೇವತೆಗಳಿಗೂ, ಅದೇ ರೀತಿ ಜೀವರಾಶಿಗಳಿಗೂ, ಅದೇ ರೀತಿ ಜಡ ಪ್ರಕೃತಿಗೂ ಎಲ್ಲದಕ್ಕೂ ಸಹಾಯ ಆಗ್ತದೆ. ಅದಕ್ಕೋಸ್ಕರ ಹೈಯೆಸ್ಟ್ ವೆಲ್ಫೇರ್ ಅಂದ್ರೆ ಇದೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹೈಯೆಸ್ಟ್ ವೆಲ್ಫೇರ್ ಅಥವಾ ಹೈಯೆಸ್ಟ್ ಜೀವ ದಯೆ ಅಂತ ಹೇಳ್ತಾರಲ್ಲ, ಆ ಜೀವ ದಯೆ ಅಂತ ಹೇಳಿದ್ರೆ ಇದೆ. ಬೇರಿಗೆ ನೀರು ಹಾಕುದು ಹೇಗೆ ಅಂತ ನಾವು ತಿಳ್ಕೊಳ್ಳೋದು, ಇನ್ನೊಬ್ಬರಿಗೆ ಹೇಳುದು. ಆ ಪ್ರೊಸೆಸ್ ಅನ್ನ ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯವಾದಂತಹ ಭಕ್ತಿ. ಇನ್ನೊಂದು ಶ್ಲೋಕ ನೋಡ್ರಿ, ಆಮೇಲೆ ನಿಲ್ಸೋಣ. ಚಿಕ್ಕ ಶ್ಲೋಕ ಅನ್ಕೊಳ್ತೀನಿ ಅದು. 23ನೇ ಶ್ಲೋಕ. ಯತ್ರ ಕಾಲೇ ತು ಅನಾವೃತ್ತಿಂ ಚೈವ ಯೋಗಿನಃ ಪ್ರಯತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಇನ್ನು ವಿಚಾರ ಬದಲಾವಣೆ ಆಗ್ತಾ ಉಂಟು. ಇಲ್ಲಿವರೆಗೆ ಏನು ಶುದ್ಧ ಭಕ್ತಿಯಿಂದ ಹೇಗೆ ಭಗವಂತನ ಧಾಮಕ್ಕೆ ತಲುಪಬಹುದು ಅಂತ ಇಲ್ಲಿ ವಿಚಾರ ನೋಡೋಣ ಏನು ಅಂತ ಹೇಳಿ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ. ಇದು ಯೋಗಿ ಅಭ್ಯಾಸ ಮಾಡುವವನು ಯಾವ ಸಮಯದಲ್ಲಿ, ಉತ್ತರಾಯಣದಲ್ಲಿ ಮತ್ತು ದಕ್ಷಿಣಾಯನದಲ್ಲಿ ಯಾವ ಸಮಯದಲ್ಲಿ ಬಿಟ್ರೆ ಧಾಮಕ್ಕೆ ತಲುಪ್ತಾನೆ, ಆಮೇಲೆ ಬರುವುದಿಲ್ಲ ವಾಪಸ್ಸು. ಆಮೇಲೆ ಯಾರು ಆ ಸಮಯದಲ್ಲಿ ಪ್ರಾಣತ್ಯಾಗ ಮಾಡ್ತಾನೆ ಪುನಃ ವಾಪಸ್ ಬರ್ತಾನೆ ಅಂತ ಹೇಳ್ತಾರೆ ಬಗ್ಗೆ ಚರ್ಚೆ. ಇದು ಭಕ್ತರ ವಿಚಾರ ಅಲ್ಲ, ಇದು ಯೋಗ ಮಿಶ್ರಿತ ಭಕ್ತಿಯ ವಿಚಾರ. ಭಕ್ತರಿಗೇನು ಎಲ್ಲಿ ಯಾವ ಸಮಯದಲ್ಲಿ ಆದರೂ ತೊಂದರೆ ಇಲ್ಲ. ಭಗವಂತನ ಭಕ್ತರಿಗೆ ಇಲ್ಲಿ ಮಾತಾಡ್ತಿರುವಂತದ್ದು ಶುದ್ಧ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರಿಗೆ ಕೂಡ, ಅಥವಾ ಸಾಧನ ಭಕ್ತಿಯನ್ನ ಸೀರಿಯಸ್ ಆಗಿ ತಗೊಂಡವರು. ಸಾಧನ ಭಕ್ತಿಗೂ ಶುದ್ಧ ಭಕ್ತಿಗೂ ವ್ಯತ್ಯಾಸ ಏನು? ಸಾಧನ ಭಕ್ತಿ ಶುದ್ಧ ಭಕ್ತಿಯೇ. ಶುದ್ಧ ಭಕ್ತಿಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಸಾಧನೆ ಮಾಡುವಾಗ, ಆದ್ರೆ ಸಾಧನೆ ಸಮಯ ಪ್ರೊಬೇಷನರಿ ವರ್ಕ್ ಅಷ್ಟೇ, ಪ್ರೊಬೇಷನರಿ ಟೈಮ್. ಅದ ಕಾರಣ ಯಾರು ಸಾಧನೆ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಎಲ್ರಿಗೂ ಯಾವ ಸಮಯದಲ್ಲಿ ಮರಣ ಬಂದರೂ ತೊಂದರೆ ಇಲ್ಲ. ಯಾಕೆಂತೇಳಿ ನಿರಂತರ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರಿಗೆ ಈ ಯಾವ ರಿಸ್ಕು ಇಲ್ಲ. ಆದ ಕಾರಣ ಈ ಶ್ಲೋಕವನ್ನ ಯೋಗ ಮಿಶ್ರಿತ ಭಕ್ತಿ ಅಂತ ಹೇಳಿ ತಿಳ್ಕೊಳ್ಬೇಕು. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ. ಭಾವಾರ್ಥ: ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾದ ಪರಮ ಪ್ರಭುವಿನ ಪರಿಶುದ್ಧ ಭಕ್ತರು ತಮ್ಮ ದೇಹಗಳನ್ನು ಯಾವಾಗ ಹೇಗೆ ತ್ಯಜಿಸುತ್ತೇವೆ ಎಂದು ಚಿಂತಿಸುವುದೇ ಇಲ್ಲ.
ಹೀಗೆ ಚರ್ಚೆ ಮಾಡಿದ್ದೇವೆ ನಾವು. ಅವರು ಎಲ್ಲವನ್ನು ಕೃಷ್ಣನ ಕೈಗಳಿಗೆ ಒಪ್ಪಿಸಿದ್ದಾರೆ. ನಾವೆಲ್ಲ ಮನಸ್ಸಲ್ಲಿ ಈ ಪಂಗಡಕ್ಕೆ ಬರಬೇಕು ಅಂತ ಆಸೆ ಇದೆಯಲ್ಲ, ಇಲ್ಲದವರು ಕೈ ಎತ್ತಿ, ಇದ್ದವರು ಕೈ ಎತ್ತಿದ್ರೆ ಎಲ್ಲ ಹೆಚ್ಚಿನವರು ಇರಬಹುದು. ಈ ಪಂಗಡಕ್ಕೆ ನಾವು ಇದ್ದೇವ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಈ ರೀತಿ ಆಗ್ಬೇಕು ಅಂತ ಹೇಳುವ ಆಸೆ ಇದೆಯಲ್ಲ ನಮಗೆಲ್ರಿಗೂ. ಇಲ್ಲದವರು ಯಾರಾದ್ರೂ ಇದ್ರೆ ಕೈ ಎತ್ತಿ. ಆಯ್ತಿಲ್ಲ, ಎಲ್ಲರಿದ್ದಾರೆ. ಹರಿಬೋಲ್. ಆದ್ದರಿಂದ ಸುಲಭವಾಗಿ ಸಂತಸದಿಂದ ಭಗವದ್ಧಾಮಕ್ಕೆ ಹಿಂತಿರುಗುತ್ತಾರೆ. ಅದೇ ಶ್ಲೋಕ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ತಸ್ಯಾಹಂ ಸುಲಭ ಪಾರ್ಥ. ಅಂಥವರಿಗೆ ಸುಲಭ ಅಂತ ಹೇಳಿದ್ದಾರೆ. ಎಂಥವರಿಗೆ? ಶುದ್ಧ ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗುವಂತ ಯೋಚನೆಯನ್ನು ಇಟ್ಟವರಿಗೆ. ಆದುದರಿಂದ ಸುಲಭವಾಗಿ ಸಂತಸದಿಂದ ಭಗವದ್ಧಾಮಕ್ಕೆ ಹಿಂತಿರುಗುತ್ತಾರೆ. ಆದರೆ ಪರಿಶುದ್ಧ ಭಕ್ತರಾಗಿಲ್ಲದೆ ಕರ್ಮಯೋಗ, ಜ್ಞಾನಯೋಗ ಮತ್ತು ಹಠಯೋಗಗಳಂತಹ ಸಾಧನಗಳನ್ನು ಅವಲಂಬಿಸಿದವರು ದೇಹವನ್ನು ಸೂಕ್ತವಾದ ಸಮಯದಲ್ಲಿ ತ್ಯಜಿಸಬೇಕು. ಆ ಮೂಲಕ ಜನನ ಮರಣಗಳ ಲೋಕಕ್ಕೆ ಹಿಂದಿರುಗುತ್ತಾರೆಯೇ ಇಲ್ಲವೇ ಎನ್ನುವುದನ್ನು ಖಚಿತ ಮಾಡಿಕೊಳ್ಳ. ಈಗ ಕೆಲವರಿಗೆ ಕೆಳಗಿಂದ ಪ್ರಾಣ ಹೋಗುದು, ಮೇಲಿಂದ ಪ್ರಾಣ ಹೋಗುದು, ಯಾವ ಸಮಯದಲ್ಲಿ ಹೋಗುದು, ಇದೆಲ್ಲ ಇದೆ. ಆದ್ರೆ ಭಕ್ತರಿಗೆ ಇದು ಯಾವುದಿಲ್ಲ. ಎಲ್ಲಿಂದ ಬೇಕಿದ್ರು ಪ್ರಾಣ ಹೋಗ್ಲಿ, ಪ್ರಾಣದ ವಿಷಯವೇ ಇಲ್ಲ. ಇಲ್ಲಿ ಏನಿರುವುದು? ಕಾನ್ಶಿಯಸ್ನೆಸ್ ನ ವಿಷಯ. ಮನಸ್ಸಿನಲ್ಲಿ ಸಂಪೂರ್ಣ ಕೃಷ್ಣ ತೊಡಗಿದ್ರೆ ಎಲ್ಲಿಂದ ಬೇಕಿದ್ರು ಪ್ರಾಣ ಹೋದ್ರು ತೊಂದರೆ, ಏನು ತೊಂದರೆ? ಯಾಕಂದ್ರೆ ಎಲ್ಲ ಸಂಪೂರ್ಣ ಭರವಸೆ ಕೃಷ್ಣನಲ್ಲಿ ಇರ್ತದೆ. ನಾನು ಏನು ತಪ್ಪು ಮಾಡಿದ್ದೇನೆ ಕೃಷ್ಣ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ, ನನ್ನ ಜೀವನ ಎಲ್ಲ ಹಾಳಾಗಿದೆ ಕೃಷ್ಣ, ಇನ್ನಿನಿಂದ ನಾನು ಬಿಡುವುದಿಲ್ಲ ನಿನ್ನ ಚಿಂತನೆಯನ್ನು. ಈ ರೀತಿಯ ಚಿಂತನೆ ಯಾರು ಮಾಡ್ತಾರೆ ಅವನಿಗೆ ಕೃಷ್ಣ ಅದೇ ರೀತಿ ಭಕ್ತರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ಯಾಕಂದ್ರೆ ಭಗವದ್ ಭಕ್ತರು ಎಲ್ಲರಿಗೂ ಭಕ್ತಿ ಕೊಡ್ಲಿಕ್ಕೆ ಪ್ರಯತ್ನ. ಈಗ ಶ್ರೀಲ ಪ್ರಭುಪಾದರು ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಭಕ್ತಿ ಸಿಕ್ತಿತ್ತ? ಆದ ಕಾರಣ ಅವರಿಗೆ ಭಕ್ತಿ ಸಿಕ್ಕಿದ್ದು ಯಾರಿಂದ? ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಒಬ್ರು ಬಂದು ಕೇಳ್ತಾರೆ, ಪ್ರಭುಪಾದ್ ವಾಟ್ ಹ್ಯಾಪನ್ ಟು ಮೀ? ನನಗೆ ಏನಾಯ್ತು ಅಂತ ಅರ್ಥ ಆಗುದಿಲ್ಲ. ನಾನು ಇಲ್ಲಿ ಬಂದ ಮೇಲೆ ನಾನು ಮಾಡಿದ ಚಟುವಟಿಕೆಗಳೆಲ್ಲ ಬೇರೆ ಆಗ್ತಾ ಉಂಟು. ನಾನು ಮಾಂಸ ತಿಂತಾ ಇದ್ದೆ, ಕುಡಿತು ಅಲ್ಲಿ ಇಲ್ಲಿ ಮಲಗ್ತಾ ಇದ್ದೆ, ಗಾಂಜಾ ತಗೊಳ್ತಿದ್ದೆ, ಅದು ತಗೊಳ್ತಾ ಇದ್ದೆ. ಈಗ ನೋಡಿದ್ರೆ ನಾನು ಪ್ರಸಾದ ಸ್ವೀಕರಿಸ್ತಾ ಇದ್ದೇನೆ. ಈಗ ನೋಡುವಾಗ ಸ್ನಾನ ಮಾಡಿ ಜುಟ್ಟು ಬಿಟ್ಟು ತಿಲಕ ಹಾಕಿದ್ದೇನೆ. ಈಗ ನೋಡುವಾಗ ಕಚ್ಚೆಯನ್ನು ಹಾಕಿದ್ದೇನೆ. ಈಗ ನೋಡುವಾಗ ನಾನು ಇದು ಹೇಗಾಯ್ತು ಶ್ರೀಲ ಪ್ರಭುಪಾದ್ರೆ? ಇಂಥವನಾಗ್ಲಿಕ್ಕೆ ಹೇಗೆ ಸಾಧ್ಯ? ಹೇಗೆ ಮಾರ್ಪಾಟಾಯ್ತು ಅಂತ ಶ್ರೀಲ ಪ್ರಭುಪಾದಲ್ಲಿ ಕೇಳುವಾಗ ಶ್ರೀಲ ಪ್ರಭುಪಾದ ಈಗೋ ಅಲ್ಲ ಇದು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ನನ್ನಿಂದ ಆಯ್ತು, ಇದು ನನ್ನಿಂದ ಆಯ್ತು ಅಂತ ಹೇಳ್ತಿದ್ದಾರೆ ಶ್ರೀಲ ಪ್ರಭು. ಆದ ಕಾರಣ ಭಕ್ತರು ಅಂತ ಹೇಳಿದ್ರೆ ಸಾಮಾನ್ಯರಲ್ಲ, ಅಸಾಮಾನ್ಯರು. ಯಾಕೆಂತ ಹೇಳಿದ್ರೆ ಭಗವಂತನ ಭಕ್ತನನ್ನ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾರಿಗೆ ಅದು ಸಿಗ್ಲಿಕ್ಕೆ ಅರ್ಹತೆ ಇಲ್ಲ ಅಂತವರಿಗೆ ಕೂಡ ಕೊಡ್ಲಿಕ್ಕೆ ಪ್ರಯತ್ನ. ಅಂತಹ ಅನರ್ಹನಾದ ನಮಗೆ ಎಲ್ರಿಗೂ, ಹೆಚ್ಚಿನವರಿಗೆ, ನಮಗೆ ಅರ್ಹತೆ ಇಲ್ಲ ಅಂತ ಇಟ್ಕೊಳ್ಳೋಣ, ಅಂತವರಿಗೆ ಕೂಡ ಈ ಭಕ್ತಿ ಸಿಗ್ಲಿಕ್ಕೆ ಶ್ರೀಲ ಪ್ರಭುಪಾದರು, ಆಮೇಲೆ ಎಲ್ಲ ಆಚಾರ್ಯರು, ಈಗಿನ ವರ್ತಮಾನ ಆಚಾರ್ಯರು ಎಲ್ಲರೂ ನಮಗೆ ಕೊಡ್ತಾ ಇದ್ದಾರೆ. ಬೇರೆಲ್ಲ ವೈಷ್ಣವರು ಕೊಡ್ತಿದ್ದಾರೆ. ಆದ ಕಾರಣ ಇಂತಹ ಭಕ್ತಿ ಸಿಕ್ಕಿದ್ದು ನಮ್ಮ ಭಾಗ್ಯ. ಇಲ್ಲದಿದ್ರೆ ನಾವು ಯಾವಾಗ ಸಾಯ್ತೇವೆ, ಎಲ್ಲಿ ಹೋಗ್ತೇವೆ ನಮಗೆ ಗೊತ್ತಿಲ್ಲ. ಈಗ ರೋಡಿನ ಸೈಡ್ ಅಲ್ಲಿ ಗಾಡಿ ಹೋಗುವಾಗ ಒಂದು ನಾಯಿ ಸಾಯ್ತದೆ, ಒಂದು ಬೆಕ್ಕು ಸಾಯ್ತದೆ. ಅಂತಹ ಮರಣ ನಮ್ಮ ಜನ್ಮದಲ್ಲಿ ಆಗ್ತಾ ಇರುವಂತದ್ದು. ಎಷ್ಟೋ ಸಲ ಅಂತಹ ಮರಣ ನಮಗೆ ಆಗಿದೆ. ಇವತ್ತು ನಿನ್ನೆಲ್ಲ ಎಷ್ಟೋ ಸಲ ಆಗಿದೆ. ಆದ ಕಾರಣ ಅಂತಹ ಮರಣ ನಮಗೆ ಇಲ್ಲಲ್ಲ ಈ ಸಲ ಅಂತ ಹೇಳಿ ನಾವು ಸಂತೋಷದ ಜೊತೆ ದುಃಖ ಬರಬೇಕು. ಆ ದುಃಖ ಏನು ಅಂತ ಹೇಳಿದ್ರೆ, ನಾನು ಅಷ್ಟು ಸೀರಿಯಸ್ ಆಗಿ ಭಕ್ತಿ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ ಕೃಷ್ಣ. ಯಾಕಂದ್ರೆ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಇದು ತುಂಬಾ ಇಂಪಾರ್ಟೆಂಟ್. ದುಃಖ ಯಾವತ್ತೂ ಇರ್ಬೇಕು ನಮಗೆ. ಒಂದು ಕಡೆ ನಮಗೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಕೃಷ್ಣ ನಮ್ಮನ್ನ ಚೂಸ್ ಮಾಡಿದ್ದಾನೆ. ಆದ್ರೆ ಇನ್ನೊಂದು ಕಡೆ ದುಃಖ ಯಾವುದಂದ್ರೆ, ಕೃಷ್ಣ ಚೂಸ್ ಮಾಡಿದ್ರು ನನಗೆ ಅಂತ ಕ್ವಾಲಿಟಿ ಇಲ್ಲಲ್ಲ, ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಲ್ಲ ಅಂತ ಹೇಳಿ ದುಃಖ. ಅದನ್ನ ಭಗವಂತ ನೋಡಿ ನಮಗೆ ಇನ್ನೂ ಕೂಡ ಜಾಸ್ತಿ ಶಕ್ತಿ ಕೊಡ್ತಾರೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ಯೋಗಿಯು ಪರಿಪೂರ್ಣನಾದರೆ ಈ ಐಹಿಕ ಜಗತ್ತನ್ನು ಬಿಡುವ ಕಾಲವನ್ನು, ಸನ್ನಿವೇಶವನ್ನು ಆರಿಸಿಕೊಳ್ಳಬಹುದು. ಯೋಗಿ ಫೋಕಸ್ ಮಾಡಿ ಯಾವ ಟೈಮಲ್ಲಿ ಅಂತ ಡಿಸೈಡ್ ಮಾಡ್ತಾರೆ. ನಮ್ಮ ಆಚಾರ್ಯರು ಕೂಡ ಕೆಲವರು ಮಾಡಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಯಾವ ಆಚಾರ್ಯರು? ಅವರ ಇಡೀ ಫ್ಯಾಮಿಲಿ ಹಾಗೆ ಯಾರಾದ್ರೂ ಗೊತ್ತಾ? ತುಂಬಾ ಜನ ಇರಬಹುದು, ನನಗೆ ಒಬ್ಬರದ್ದು ಗೊತ್ತಷ್ಟೇ. ಈ ರೀತಿಯಲ್ಲಿ ಭಕ್ತರು, ಶ್ರೇಷ್ಠ ಭಕ್ತರು, ಉಚ್ಚಕೋಟಿಯ ಭಕ್ತರು, ಶ್ರೀಲ ಪ್ರಭುಪಾದರ ಶಿಷ್ಯರು ಕೋಲ್ಕತ್ತಾದಲ್ಲಿ ದೇವಸ್ಥಾನವನ್ನ ಶ್ರೀಲ ಪ್ರಭುಪಾದರ ಆಜ್ಞೆಯ ಮೇರೆಗೆ, ಅದೇ ರೀತಿಯಲ್ಲಿ ಕರೆಕ್ಟ್ ಅಲ್ಲ, ಭುವನೇಶ್ವರದಲ್ಲಿ ಸಾರಿ ಕರೆಕ್ಟ್ ಕೋಲ್ಕತ್ತಾ, ಅದೇ ಸಂಶಯ ಆಯ್ತು ನಂಗೆ. ಭುವನೇಶ್ವರದಲ್ಲಿ, ಆಮೇಲೆ ಒಡಿಯಾ ಭಾಷೆಯಲ್ಲಿ ಎಲ್ಲಾ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ತರ್ಜುಮೆ ಮಾಡ್ಲಿಕ್ಕೆ, ತರ್ಜುಮೆ ಕರೆಕ್ಟಾ? ತರ್ಜುಮೆ ಅಂತ ಶಬ್ದ ಉಂಟಾ?
ಇರ್ಲಿ. ಇದೆ ಇದೇ ಪ್ರಭು, ಇದೆ ಪ್ರಭು. ಇದೆ, ಇದೆ, ಇದೆ. ಟ್ರಾನ್ಸ್ಲೇಟ್ ಹೌದು ಪ್ರಭು, ಭಾಷಾಂತರ. ಟ್ರಾನ್ಸ್ಲೇಷನ್ ಓಕೆ. ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಮಾಡಿದ್ದು ಯಾರು? ಹೆಸರು ನೆನಪಿದ್ಯಾ? ಅವರ ಪ್ರವಚನ ಕೂಡ ಕೇಳಬೇಕು, ಅದ್ಭುತವಾದ ಪ್ರವಚನ ಅವರದು. ಗೌರ್ ಗೋವಿಂದ ಹರಿ ಮಹಾರಾಜ್. ಗೌರ ಗೋವಿಂದ ಸ್ವಾಮಿ ಮಹಾರಾಜ್ ಕಿ ಜಯ. ಯೋಗಿಯು ಪರಿಪೂರ್ಣನಾದರೆ ಅವರು ಕೂಡ ಇದೇ ರೀತಿ, ಅವರ ತಂದೆಯವರು ಇದೇ ರೀತಿ, ಅವರ ಅಜ್ಜನು ಇದೇ ರೀತಿ, ಅವರು ಸಮಯ ಹೇಳಿ ಹೋದವರು. ನಾವು ತುಂಬಾ ಜನರು ನಮಗೆ ಗೊತ್ತು, ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಕೆಲವರು ಹೇಳ್ತಾರೆ ಆಯ್ತು ನನ್ನ ಟೈಮ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಹೇಳ್ತಾ ಇರೋದು ಟೈಮ್ ಅವರೇ ಚೂಸ್ ಮಾಡ್ತಾರೆ, ಟೈಮ್ ಆಯ್ತು ಹೇಳುದಲ್ಲ, ಈ ಟೈಮಲ್ಲಿ ಹೋಗ್ತಾನೆ. ಅದಕ್ಕೆ ಒಂದು ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ಯಾರು ಹಾಗೆ ಮಾಡಿದ್ರು ಅಂತ ಹೇಳಿ? ಕಾದದ್ದು ಕೃಷ್ಣನ ನೋಡಬೇಕು. ರಾಘವೇಂದ್ರ ಭೀಷ್ಮ ಹಾ. ಭೀಷ್ಮ ಭೀಷ್ಮ ಪಿತಾಮಹ ಕಾದಿದ್ದಾರೆ, ಕೃಷ್ಣನನ್ನು ನೋಡದೆ ಹೋಗುದಿಲ್ಲ ನಾನು. ಅದು ಯಾವ ರೀತಿಯಲ್ಲಿ? ಪಾರ್ಥ ಸಾರಥಿ ರೂಪದಲ್ಲಿ ಅವನನ್ನು ನೋಡ್ಬೇಕು, ನಾನು ಇಲ್ಲದೆ ಹೋಗುದಿಲ್ಲ. ಅದು ಶುದ್ಧ ಭಕ್ತರವರು. ಕಾರಣ ಉತ್ತರಾಯಣ ದಕ್ಷಿಣಾಯನ ಎಲ್ಲ ಹೇಳಬಹುದು. ಅವರು ಅವರಿಗೆ ಕಾಯ್ತಾ ಇದ್ದದ್ದು. ಯಾರಿಗೆ? ನಿಜವಾದ ಆಯನ ಯಾರು? ಭಗವಂತನಿಗೆ ಕಾಯ್ತಾ ಇದ್ದ. ಆದರೆ ಆತನು ಅಷ್ಟು ಪ್ರವೀಣನಿಲ್ಲದಿದ್ದರೆ, ಯಾರು? ಯೋಗಿಯು ಅಕಸ್ಮಾತ್ ಆಗಿ ಆತನು ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದನ್ನೇ ಅವನ ಯಶಸ್ಸು ಅವಲಂಬಿಸುತ್ತದೆ. ಆದ ಕಾರಣ ಎಷ್ಟೇ ಯೋಗ ಮಾಡಿ 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 ಈ ರೀತಿ ಆಗ್ಲಿಲ್ಲ ಅಂದ್ರೆ ವ್ಯರ್ಥ ಆಗಿ ಬಿಡ್ತದೆ. ಆದ್ರೆ ಭಕ್ತರಿಗೆ ಅದು ವ್ಯರ್ಥ ಆಗುದೇ ಇಲ್ಲ. ಯಾಕೆ ವ್ಯರ್ಥ ಆಗುದಿಲ್ಲ ಅಂದ್ರೆ ಅವರು ಪ್ರತಿ ಕ್ಷಣ ಕೃಷ್ಣನ ಬಗ್ಗೆ ಚಿಂತನೆ. ಈಗ ನೋಡಿ, ನಾವು ಇಷ್ಟೆಲ್ಲ ಚಿಂತನೆ, ಈಗ ಯಾರಾದ್ರೂ ಫಸ್ಟ್ ದಿವಸದಿಂದ ಇಲ್ಲಿ ಭಕ್ತಿ ಶುರು ಮಾಡಿದ್ದೇವೆ ನಾವು ಅಂತ ಇಟ್ಕೊಳ್ಳುವ, ಖಂಡಿತವಾಗಿ ನಿಧಾನವಾಗಿ ಕೃಷ್ಣನ ಹೆಸರು ಜಾಸ್ತಿ ಜಾಸ್ತಿ ನಮ್ಮ ಜೀವನದಲ್ಲಿ ಬಂದಿದೆ ಇಲ್ವಾ? ಈಗ ನಾವು ಫಸ್ಟ್ಗೆ ಈ ಕ್ಲಾಸ್ ಶುರು ಮಾಡಿದ್ದೇವೆ ಅಂತ ಇಟ್ಕೊಳ್ಳುವ, ಯಾರೋ ಒಬ್ರು ಫಸ್ಟ್ ದಿವಸದಿಂದ ಶುರು ಮಾಡಿದ್ದಾರೆ, 6 ತಿಂಗಳಾಯ್ತು ಈಗ ಅಂತ ಇಟ್ಕೊಳ್ಳುವ. 6 ತಿಂಗಳಾಯ್ತು, ಕೃಷ್ಣ ಭಕ್ತಿಯ ಬಗ್ಗೆ, ಕೃಷ್ಣನ ಬಗ್ಗೆ ಇನ್ನೂ ಜಾಸ್ತಿ ಜಾಸ್ತಿ ಮನಸ್ಸಿನಲ್ಲಿ ಇಲ್ವಾ? ಖಂಡಿತವಾಗಿ ಇದೆ ಪ್ರಭು, ಇದೆ, ಇದೆ. ಖಂಡಿತ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ಅದರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ನಮಗೆ ಈ ಭಗವದ್ಗೀತೆ ಸಹಾಯ ಮಾಡ್ತದೆ. ನಾವೆಲ್ಲರೂ ಸೇರುದು ಅದಕ್ಕೆ. ನಾನು ನಿಮಗೋಸ್ಕರ ಒಬ್ರು ಯಾರೋ ಬಂದು ಓದ್ಬೇಕಲ್ಲ ಅಂತ ಓದ್ತಿದ್ದೇನೆ ಅಷ್ಟೇ ವಿನಃ ನನಗೇನಿಲ್ಲ. ನಿಮ್ಮ ಹಾಗೆ ನಾವೆಲ್ಲರೂ ಒಂದೇ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ನನಗೆ ನೀವು ರೆಸ್ಪೆಕ್ಟ್ ಕೊಡೋ ಅಗತ್ಯವಿಲ್ಲ. ಯಾಕೆ ರೆಸ್ಪೆಕ್ಟ್ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, ಏನಿದೆ ಅಂತ ರೆಸ್ಪೆಕ್ಟ್ ಕೊಡೋದು? ಏನೂ ಇಲ್ಲ. ಆದ ಕಾರಣ ನಾವೆಲ್ಲ ಒಟ್ಟಿಗೆ ಸೇರಿ ಶ್ರೀಲ ಪ್ರಭುಪಾದರು ಬೇರೆ ಆಚಾರ್ಯ ಹೇಳಿದ್ದನ್ನು ಓದಿ ಮಂಥನ ಮಾಡಿ ಅದನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ಏನಾಗ್ತದೆ? ಕೃಷ್ಣನ ಬಗ್ಗೆ ಜಾಸ್ತಿ 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 ಚಿಂತನೆ ಬರ್ತದೆ. ಇದು ಅದ್ಭುತವಾದ ವಿಚಾರ. ಇದೇ ನಾವೆಲ್ಲ ಸೇರಿ ಮಾಡ್ತಾ ಇರುವಂಥದ್ದು. ಆದ್ರೆ ಅಲ್ಲಿ ಯೋಗದಲ್ಲಿ ರಿಸ್ಕ್. ಬರೀ ಒಂದು ಫೋಕಸ್ ಮಾಡ್ತೇನೆ, ಕಾನ್ಸಂಟ್ರೇಟ್ ಮಾಡ್ತೇನೆ, ಎಂಥದನ್ನು ಕಾನ್ಸಂಟ್ರೇಷನ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಕಾನ್ಸಂಟ್ರೇಷನ್ ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಹಾಮಂತ್ರದ ಶಬ್ದದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಶಬ್ದದಲ್ಲಿ ಮನುಷ್ಯನು ಮರಣ ಹೊಂದಿ ಮತ್ತೆ ಬಾರದಂತಾಗಬೇಕಾದರೆ ಮರಣಕ್ಕೆ ಸೂಕ್ತ ಸಮಯಗಳನ್ನು ಪ್ರಭುವು ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ. ನಮಗೆಲ್ಲ ಇದು ಯೋಗಿಗೆ, ಆದ್ರೆ ನಮಗೆ ಗೊತ್ತಿರಬೇಕು ಯಾಕೆ ಅಂತ ಹೇಳಿದ್ರೆ ಎಂತ ರಿಸ್ಕ್ ಇದೆ ಅಂತ ಹೇಳಿ. ಆ ರಿಸ್ಕ್ ನಮಗೆ ಅರ್ಥ ಆದ್ರೆ ನಮಗೆ ಇದರಲ್ಲಿ ಸೀರಿಯಸ್ನೆಸ್ ಬೆಳೀತದೆ. ಆ ರಿಸ್ಕ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳಿ ನಮ್ಗೆ ಸೀರಿಯಸ್ನೆಸ್ ಬೆಳೆಯುವುದಿಲ್ಲ. ಆದ ಕಾರಣ ನಮಗೆ ಭಕ್ತಿಯಲ್ಲಿ ಸೀರಿಯಸ್ ಆಗ್ಬೇಕು ಅಂತ ಹೇಳಿದ್ರೆ, ಭಕ್ತಿ ನಮ್ಗೆ ಅಗತ್ಯ ಅಂತ ಹೇಳಿ ಗೊತ್ತಾಗ್ಬೇಕಿದ್ರೆ ಇದೆಲ್ಲ ಜ್ಞಾನ ಬೇಕು ನಮ್ಗೆ. ಈ ಜ್ಞಾನವೇ ಅಲ್ಲಿ ಹೇಳ್ತಾ ಇರುವಂತದ್ದು ಅಗತ್ಯ ಅಂತ ಹೇಳಿ. ಈ ಜ್ಞಾನ, ಈ ಕರ್ಮ ಅಗತ್ಯ ನಮಗೆ. ಆದ್ರೆ ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಗುರುಗಳು ಪುಸ್ತಕ ಓದ್ಲಿಕ್ಕೆ ಬರ್ತಿತ್ತ ಇಲ್ವಾ? ನಾನು ಪ್ರಶ್ನೆ ಕೇಳುವಾಗ್ಲೇ ಉತ್ತರ ಇರ್ತದೆ ಅದರಲ್ಲಿ. ಇಲ್ಲ, ಪ್ರಭುಪಾದರ ಗುರುಗಳ ಹೆಸರೇನು? ಕಿಶೋರ್ ದಾಸ್. ಗೌರ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಗೌರ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜರಿಗೆ ಸಾಕ್ಷರತೆ ಇತ್ತ ಇಲ್ವಾ? ಇಲ್ಲ ಪ್ರಭುಜಿ. ಅವರು ಸಾಕ್ಷರದಲ್ಲ, ಸಾಕ್ಷರತೆ ಇರ್ಲಿಲ್ಲ ಅವರಿಗೆ. ಆದ್ರೆ ಅವರು ಆಚಾರ್ಯರು. ಆದ ಕಾರಣ ಓದ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ಭಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವೇ? ಎಷ್ಟು ಚಂದಾಗಿ ನಂಗೆ ಶ್ಲೋಕ ಹೇಳಲಿಕ್ಕೆ ಬರ್ತದೆ, ಎಲ್ಲ ಅರ್ಥ ಆಗ್ತಾ ಉಂಟು, ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಲ್ಲಿ ಅನಾವೃತಂ ಅಂತ ಹೇಳಿದ್ದಾರೆ. ನಾವು ಹಾಗೆ ಓದಿದ ಶ್ಲೋಕದಲ್ಲಿ ಅನಾವೃತಂ, ಅದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಲಿಕ್ಕೆ. ಜ್ಞಾನದ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಈ ಆಚಾರ್ಯ ನಮಗೆ ಜ್ಞಾನ ಅಂದ್ರೆ ಏನು? ಅವರು ಸಂಪೂರ್ಣ ಭಕ್ತಿ ಮಾತ್ರ ಮಾಡಿದವರು, ಜ್ಞಾನವನ್ನ ಅವಲಂಬಿಸಲೇ ಇಲ್ಲ ಅವರು. ನಾವೆಲ್ಲ ಸ್ವಲ್ಪ ಜ್ಞಾನವನ್ನ ಅವಲಂಬಿಸ್ತಾ ಇದ್ದೇವೆ.
ಆ ಜ್ಞಾನ ಭಕ್ತಿಗೆ ಅನುಕೂಲವಾದ ಜ್ಞಾನ. ಆದ ಕಾರಣ ಅದು ಭಕ್ತಿ. ಆದ್ರೆ ಅದಿಲ್ಲ ಅಂತ ಹೇಳಿದ್ರೆ ಭಕ್ತಿ ಸಾಧ್ಯ ಇಲ್ಲ ಅಂತ ಅಲ್ಲ. ಆದ ಕಾರಣ ಅನಾವೃತಂ ಅಂತ ಹೇಳಿದ್ದಾರೆ. ಆಚಾರ್ಯ ಬಲದೇವ ವಿದ್ಯಾಭೂಷಣರ ಅಭಿಪ್ರಾಯದಲ್ಲಿ ಇಲ್ಲಿ ಬಳಸಿರುವ ಕಾಲ ಎನ್ನುವ ಸಂಸ್ಕೃತ ಪದವು ಕಾಲ ದೇವತೆಯನ್ನು ಸೂಚಿಸುತ್ತದೆ. ಆದ ಕಾರಣ ಇಲ್ಲಿ ನೋಡಿ, ಭಗವದ್ಗೀತೆ 5 ಅಂಶಗಳು ಯಾವುದು, 5 ವಿಚಾರಗಳನ್ನ ಭಗವದ್ಗೀತೆ ಮಾತಾಡ್ತಾ ಉಂಟು. ಯಾವುದೆಲ್ಲ ಬೇಗನೆ ಹೇಳಿ. ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಜೀವಿ, 5 ವಿಚಾರಗಳು. ಪ್ರಕೃತಿ, ಕಾಲ, ಪ್ರಕೃತಿ, ಕರ್ಮ, 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 ಈಶ್ವರ್, ನೀವು ನಿಮ್ಮ ಅಪ್ಪ. ತಮಾಷೆಗೆ ಹೇಳಿದ್ರೆ ಜೀವಿ, ಪ್ರಕೃತಿ, ಅಥವಾ ಅಮ್ಮ. ನಾನು ನನ್ನ ಅಪ್ಪ. ನಾನು ಪರಮ ನನ್ನ ಪುರುಷ, ಪುರುಷ, ನಾನು ಅಂದ್ರೆ ಪುರುಷ. ಆತ್ಮ. ನನ್ನ ಅಪ್ಪನೇ ಕೃಷ್ಣ. ಅಪ್ಪ, ತಂದೆ ಅಲ್ವಾ? ಸರಿ ಆಯ್ತಾ? ತಮಾಷೆ ಅಂತ ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಬೇಡಿ. ಕರೆಕ್ಟ್ ಪ್ರಭು. ಪರಮ ಪುರುಷ ನಮ್ಮ ಅಪ್ಪ ಅಲ್ವಾ? ಕರೆಕ್ಟ್ ಹೇಳಿದಲ್ಲ? ಹೌದು ಪ್ರಭು. ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದೆ. ಯಾಕಂದ್ರೆ ಇದು ಪರಮ ಭೌತಿಕವಾಗಿ ತಗೊಂಡ್ರೆ ನಿಮ್ಮ ಅಪ್ಪ ಅಂತ ಹೇಳಿದ್ರೆ ಬೈಗುಳ ಕೊಟ್ಟಾಗೆ ಆಯ್ತಲ್ಲ. ನೆನಪಿಡ್ಲಿಕ್ಕೆ ಸುಲಭ ಆಗ್ತದೆ ಪ್ರಭು. ಅದೇ, ನೆನಪಿಡ್ಲಿಕ್ಕೆ ಸುಲಭ ಆಗ್ಲಿಕ್ಕೆ ಹಾಗೆ ಹೇಳಿದ್ದು. ಸರಿ, ನಾನು, ನನ್ನ ತಂದೆಯವರು, ನನ್ನ ಪಿತಾಶ್ರೀ. ಆಮೇಲೆ ನಮ್ಮನ್ನಿಲ್ಲಿ ಸಿಕ್ಕಾಕಿಕೊಂಡದ್ದು ಯಾರು? ಪ್ರಕೃತಿ. ಅಲ್ಲ, ಪ್ರಕೃತಿ ಕರೆಕ್ಟ್. ಪ್ರಕೃತಿ ಸೃಷ್ಟಿ ಮಾಡ್ಲಿಕ್ಕೆ ಯಾವುದೋ ಒಂದು ಕಾರಣ ಉಂಟಲ್ಲ, ಕರ್ಮ. ನಮ್ಮ ಕರ್ಮ. ನಮ್ಮ ಕರ್ಮ. ಆಮೇಲೆ ಕಾಲ. ಕಾಲ ಅಂತ ಹೇಳಿದ್ರೆ ಇಟರ್ನಲ್. ಓಕೆ, ಇದರಲ್ಲಿ ಇಟರ್ನಲ್ ಅಲ್ಲದ್ದು ಯಾವುದು? ಅದರಿಂದಲೇ ನಾವು ಸಿಕ್ಕಾಕೊಂಡದ್ದು. ಅಲ್ಲಿ ಈ 5ರಲ್ಲಿ ಒಂದು ಮಾತ್ರ ಲೂಪ್ ಹೋಲ್, ಅದು ಒಂದೇ ಸರಿ ಇಲ್ಲದ್ದು. ಕರ್ಮ, ಕರ್ಮ ಪ್ರಭು. ಕರ್ಮ ಮಾತ್ರ. ಅದರಿಂದಾಗಿ ಸಿಕ್ಕಾಕೊಂಡದ್ದು ನಾವು. ಅದರಿಂದ ಹೊರಗೆ ಬರ್ಬೇಕಿದ್ರೆ ಇವರನ್ನು ಹಿಡಿಬೇಕು. ಯಾರನ್ನು ಹಿಡಿಬೇಕು? ಗುರುವನ್ನು ಅಂದ್ರೆ ಕೃಷ್ಣನನ್ನು. ಎಸ್, ಧನ್ಯವಾದ. ಸ್ಟಾಪ್ ಮಾಡೋಣ. ಹರೇ ಕೃಷ್ಣ.